ಸ್ನೇಹಿತರೆ, ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಇಷ್ಟುವರೆಗೂ ಮಾಡಿರುವಂಥದ್ದು ನೀವು ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ, ನಿಮ್ಗೆ ಅನ್ಮ್ಯೂಟ್ ಮಾಡ್ತೀನಿ. ಅದು ವಾಶ್ರೂಮ್ ಹೋಗೋದು. ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಿ ದಯವಿಟ್ಟು. ರೈಟ್, ಓಕೆ. ಉಮಾಕೆ, ಉಮಾಕೆ ಅವರು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮಾ. ನಮಸ್ಕಾರ ಗುರುಗಳೇ, ಇಬ್ಬರಿಗೂ ನಮಸ್ಕಾರ. 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 ನಮಸ್ಕಾರ ನಾಗರಾಜ್ ಗುರುಗಳಿಗೆ ನಮಸ್ಕಾರ. ಅಕ್ಕ ನಮಸ್ಕಾರ. ಹೇಳಿ. ಇಲ್ಲಿವರೆಗೂ ತಾವು ಮಾಡಿಸಿದಿರಲ್ಲ, ಇದನ್ನ ಒಂದ ದಿನದಲ್ಲಿ ಬರೋದಿಲ್ಲ. ಹೌದು ಹೌದು, ಇದೆಲ್ಲ ವರ್ಷಾನ್ಗಟ್ಲೆ ಮಾಡ್ತಕ್ಕಂತ ಸಾಧನೆ ಇದು. ಹೌದು, ಅದಕ್ಕೆ ಏನು ತುಂಬಾ ಡಿಸ್ಟರ್ಬೆನ್ಸ್ ಬರ್ತಾ ಇದೆ ನೋಡಿ. ಹೌದು, ಇದೆಲ್ಲ ತಾವು ತೋರಿಸಿ ಮಾತಾಡಿ. ಸುಗಮವಾಗಿ ಒಳ್ಳೆಯ ಸಂಧಿ, ಅದ್ಭುತವಾದಂತದ್ದು. ಆದ್ರೆ ಇದನ್ನ ನಾವು ದಿನಾಂಕ ಮಾಡಿದ್ರೆ ಮಾತ್ರ ನಮಗಿದೆಲ್ಲ ಮಾಡ್ಲಿಕ್ಕೆ ಸಾಧ್ಯ. ಈಗ ನಾನಂತೂ ವರ್ಷ ಆತ್ ಇದೆಲ್ಲ ಮಾಡ್ತಿದ್ದೀನಿ. ಒಂದು ಬ್ಯಾಕ್ ಪೇನ್ ಬಂದಾಗ್ಲಿಂದನೂ ಇದನ್ನ ಮಾಡೋದನ್ನ ನಾನು ಬಿಟ್ಬಿಟ್ಟಿದ್ದೀನಿ. ಇನ್ನ ಮತ್ತೆ ಮರುಕಳಿಸಿತ್ತು ನಿಧಾನವಾಗಿ ಮತ್ತೆ ಮಾಡ್ತೀನಂತೆ. ಅದ್ರ ತಾವು ಇನ್ನೊಂದು ಪ್ರಶ್ನೆ ಏನಂದ್ರೆ, ಇದನ್ನ ತಾವು PDF ಮುಖಾಂತರ ಹಾಕೊಡ್ಲಿಕ್ಕೆ ಸಾಧ್ಯನಾ? ಖಂಡಿತ ಕಳಿಸ್ಕೊಡ್ತಾರೆ. ಈಗ ವಿಡಿಯೋನೇ ಕಳಿಸ್ಕೊಡ್ತಾರಲ್ಲ ಅಕ್ಕವ್ರೆ, ಕಳಿಸ್ತಾ ಇದ್ದಾರೆ. ಆದ್ರೂ ಕೂಡ ಪ್ರಾಣಾಯಾಮ, ವಿಲೋಮ, ಧೋತಿ ಭಕ್ತಿ ಇದೆಲ್ಲ ಮಾಡ್ಸಿದ್ರಲ್ಲ, ಆದ್ರೆ ಇದು ತಕ್ಷಣ ಬರುವಂತ ಸಾಧ್ಯತೆ ಇಲ್ಲ. ಅದನ್ನ ಇದನ್ನ ಪ್ರಯತ್ನದಲ್ಲಿ ತರ್ಲಿಕ್ಕೆ ಸಾಧ್ಯತೆ ಇದೆ ಅಂತ ನಾ ಹೇಳ್ತೇನೆ. ಖಂಡಿತ ಖಂಡಿತ. ದಯವಿಟ್ಟು ಗುರುಗಳೇ ಇದನ್ನ PDF ಮಾಡಿ ಕಳಿಸ್ರಿ. ನನಗೊಬ್ಳಿಗ ಅಲ್ಲ, ಇದು ಎಲ್ಲರಿಗೂ ಈಗಿನ ವಾತಾವರಣಕ್ಕೆ ಇವೆಲ್ಲ ಶುದ್ಧೀಕರಣ, ನಮ್ಮ ದೇಹ ಶುದ್ಧೀಕರಿಸಿಕೊಳ್ಳುವ ಸಲುವಾಗಿ ಇವು ವೆರಿ ವೆರಿ ಇಂಪಾರ್ಟೆಂಟ್ ಆದಂತ. ಅದಕ್ಕ PDF ಎಲ್ಲರಿಗೂ ಅನುಕೂಲ ಆಗತ್ತೆ. ಯಾಕಂದ್ರೆ ದಿನಾ ಸರ್ ಇಷ್ಟು ಧ್ಯಾನ ಅದೆಲ್ಲ ಮಾಡಿಸ್ತಾ ಇದ್ದಾರೆ ನಮಗ. ಅದ್ರ ಜೊತೆಗೆ ಇದು ಕೂಡ ಅಳವಡಿಕೆ ಆಗಿದ್ರೆ ನಮ್ಮ ದೇಹ ಇನ್ನೂ ಹೆಚ್ಚು ಸುಧಾರಣೆ ಆಗತ್ತ. ನಾವು ಕೂಡ ಬಹಳ ವರ್ಷಗಳವರೆಗೂ ಬದುಕಿರ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ನಾನು ಒಂದು ಅನಿಸಿಕೆ ಹೇಳ್ತೀನಿ. ನಾ ಹೇಳೋದ್ರಲ್ಲಿ ಏನಾದ್ರೂ ತಪ್ಪಾಗಿದ್ರೆ ಇಬ್ಬರಲ್ಲಿ ಕೂಡ ಕ್ಷಮಾಪಣೆ ಮಾಡ್ತೀನಿ. ಪಾಪ ನೀವ್ ಹೆಂಗ್ ತಪ್ಪು ಮಾಡಕ್ ಸಾಧ್ಯ ಈ ವಯಸ್ಸಿನಲ್ಲಿ? ಅಲ್ಲ, ಏನಾದ್ರೂ ಮಾಡ್ಲಿಕ್ಕೆ ನೀವು ಒಂದ್ ರೀತಿ ಈ ಟೀಮ್ ನಲ್ಲಿ ನೀವು ಏನೋ ಒಂಥರ ಕರ್ಕಶವಾದ ಶಬ್ದ ಬರುತ್ತೆ. ಹೌದು, ತಪ್ಪಾಗಿ ಮಾಡ್ತೀವಿ, ಗೊತ್ತಾಗ್ತದೋ ಗೊತ್ತಿರಂಗಿಲ್ಲ, ಆಮೇಲೆ ಪಡ್ತೀವಿ. ಅದಕ್ಕ ಅಂತಹ ಪಶ್ಚಾತ್ತಾಪ ಪಡ್ಲಾರ್ದಂತಹ ನೀವಿಬ್ರು ಕೂಡಿ ನಮ್ಮೆಲ್ಲರನ್ನ ಮಾರ್ಗದರ್ಶನ ಮಾಡಿದ್ರ ಇದರ ಪುಣ್ಯ ಕೋಟಿ ಕೋಟಿ ಫಲದಷ್ಟು ಬರುತ್ತೆ. ಇದಕ್ಕ ನಾವು ಪುಣ್ಯ ಕೋಟಿ ಕತೆ ಹೇಳಿದ್ರು ಕೂಡ ತಪ್ಪಾಗ್ಲಾರ್ದು ಅಂತ ಹೇಳ್ತೀನಿ. ಮತ್ತೊಮ್ಮೆ ಅತ್ಯಂತ ಕಳಕಳಿಯಿಂದ ನಾವು ಇಬ್ರು ಗುರುಗಳಲ್ಲಿ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು. ಓಕೆ ಓಕೆ. ಈಗ ರಮ್ಯಾ ಅವರು ರೈಸ್ ಮಾಡಿದ್ದಾರೆ ಸರ್. ರಮ್ಯಾ ಅವರು ಮಾತಾಡಿ. ರಮ್ಯಾ ಅವರು ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಗುರುಜಿ. ನಮಸ್ಕಾರ. ನಾನು ಇವತ್ತು ಫಸ್ಟ್ ಟೈಮ್ ಅಟೆಂಡ್ ಆಗಿರೋದು ಲೈವ್ ಅಲ್ಲಿ. ನಾನು ಡೈಲಿ ಯೂಟ್ಯೂಬ್ ಅಲ್ಲಿ ನಿಮ್ ಲಿಂಕ್ ಬರ್ತಾ ಇತ್ತು, ಜಾಯ್ನ್ ಆಗಿದ್ದೆ, ಕೇಳಿಸ್ಕೊಂತಿದ್ದೆ, ನೋಡ್ತಾ ಇದ್ದೆ, ಫಾಲೋ ಅಪ್ ಮಾಡ್ತಾ ಇದ್ದೆ. ಇವತ್ ಮಾತ್ರ ಲೈವ್ ಅಲ್ಲಿ ಅಟೆಂಡ್ ಆಗಿರೋದು ನಾನು. ತುಂಬಾ ಚೆನ್ನಾಗಿ ಹೇಳ್ಕೊಟ್ರ ಗುರುಜಿ ಯೋಗಾಸನ ಮತ್ತೆ ಪ್ರಾಣಾಯಾಮನ. ಮತ್ತೆ ನಂದು ಒಂದ್ ಕ್ವಶನ್ ಅಂದ್ರೆ, ಮೂರನೇದು ಯೋಗಾಸನದಲ್ಲಿ ಮೂರನೇದು ಹೇಳ್ಕೊಟ್ರಲ್ಲ, ಚಂದ್ರ ಕಟಿ ಆಸನ ಅಂತನೋ ಏನೋ, ಅದು ಹಿಂಗ್ ಬ್ಯಾಕ್ ಅರ್ಧಕಟಿ ಚಕ್ರಾಸನ. ಅರ್ಧಕಟಿ ಚಕ್ರಾಸನ ನಾವ್ ಹಿಂದೆ ಬಾಗ್ದಾಗ ನನ್ ಮೈ ನಡ್ಗುತ್ತೆ ಗುರುಜಿ. ಆವಾಗ ನೀವು ಸ್ವಲ್ಪ ಗೋಡೆ ಸಪೋರ್ಟ್ ತಗೊಳ್ಳಿ. ಪ್ರತಿ ಸತಿ ನಾನು ಸೂರ್ಯ ನಮಸ್ಕಾರ ಮಾಡ್ಬೇಕಾಗ್ಲಿ, ಯಾವಾಗ್ಲೇ ಆಗ್ಲಿ, ಹಿಂದೆ ಬ್ಯಾಕ್ ಬಾಗ್ದಾಗ ಮೈ ನಡ್ಗಕ್ಕೆ ಸ್ಟಾರ್ಟ್ ಆಗುತ್ತೆ. ಮಾಡಕ್ಕೆ ಆಗಲ್ಲ ನನ್ಗೆ ಆಸನ. ಅದು ನನ್ನೇ ಪ್ರಾಬ್ಲಮ್ ಅಥವಾ ಬೇರೆಯವ್ರಿಗೂ ಆಗೋ ರೀತಿ ಆಗುತ್ತ ಅಂತ ನನ್ ಡೌಟ್ ಇತ್ತು. ಇಲ್ಲ, ಅದನ್ನ ಅಭ್ಯಾಸ ಮಾಡ್ತಾ ಮಾಡ್ತಾ ಸರಿ ಹೋಗುತ್ತೆ.
ಹಂತ ಹಂತವಾಗಿ ಜಾಸ್ತಿ ಮಾಡ್ತಾ ಹೋಗಿ. ಏಕ್ದಮ್ ಜಾಸ್ತಿ ಮಾಡಕ್ ಹೋಗ್ಬೇಡಿ. ಏಕ್ದಮ್ ಜಾಸ್ತಿ ಮಾಡಿದಾಗ ಹಿಂಗ ಆಗತ್ತೆ. ಹಂತ ಹಂತವಾಗಿ ಅಭ್ಯಾಸ ಮಾಡ್ತಾ ಹೋಗಿ, ಖಂಡಿತ ಸರಿ ಹೋಗುತ್ತೆ. ಓಕೆ ಗುರುಜಿ. ಮತ್ತೆ ಇನ್ನೇನಾದ್ರು ಇನ್ನೊಂದು ಡೌಟ್ ಗುರುಜಿ, ಇದೆಯಾ? ಭುಜ ಹೇಳಿ. ವಜ್ರಾಸನದಲ್ಲಿ ಕೂತ್ಕೊಬೇಕಾದ್ರೆ ಆ ಕಾಲಿನ ಹ್ಮ್ ಹೆಬ್ಬೆರಳು ಯಾವ ತರ ಇರ್ಬೇಕು? ಹಿಂದೆ ಕ್ರಾಸ್ ಅಲ್ಲಿ ಇರ್ಬೇಕಾ? ಮತ್ ಯಾವ ತರ ಇರ್ಬೇಕು? ಇಲ್ಲ, ಎರಡೂ ಕಾಲಿನ ಹೆಬ್ಬೆರಳುಗಳು ಪಕ್ಕದಲ್ಲಿ ಇರ್ಬೇಕು. ಎರಡು ಹಿಂಬಡಿಗಳು ಕೂಡ ಜೋಡಿಸ್ಕೊಂಡ್ರೆ ಒಳ್ಳೇದು. ಮತ್ತೆ ತುಂಬಾ ಪೈನ್ ಬರುತ್ತೆ ಗುರುಜಿ, ಸ್ಟಾರ್ಟಿಂಗ್ ಕೂತ್ಕೊಳಕ್ ಆಗಲ್ಲ, ಅಭ್ಯಾಸ ಮಾಡ್ತಾ ಕಲಿಬೇಕಲ್ವಾ? ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ, ಒಂದ್ ನಿಮಿಷ. ಇದನ್ನ ರೋಲ್ ಮಾಡಿ ಅಣ್ಣ. ನೋಡಿ, ಇಲ್ಲಿ ಅಣ್ಣವ್ರು ಮಾಡ್ತಾರೆ, ಒಂದ್ಸತಿ ನೋಡ್ಕೊಳ್ಳಿ. ನೀವೇ ಮಾಡಿ. ವಜ್ರಾಸನಕ್ಕೆ ಬನ್ನಿ. ನೋಡಿ, ಇಲ್ಲೊಬ್ರು ಮಾಡ್ತಾರೆ. ಆ ಕಾಲಿನ ಸಂಧಿ ಕೆಳಗಡೆ ಇಟ್ಕೊಳ್ಳಿ. ಕಾಲಿನ ಸಂಧಿ ಕೆಳಗಡೆ ಇಟ್ಕೊಳ್ಳಿ. ಅಲ್ಲ, ಕೆಳಗಡೆ ಕೆಳಗಡೆ ಕೆಳಗಡೆ. ಅಲ್ಲಿ. ನೋಡಿ, ಇಲ್ಲಿ ನೋಡಿ, ಈ ರೀತಿ ಆ ಕಾಲುಗಳ ಮಧ್ಯೆ ಕೆಳಗಡೆ ಒಂದು ಸಣ್ಣ ದಿಂಬನ ಈ ರೀತಿ ಅಥವಾ ಟವಲನ್ನ ಈ ರೀತಿ ರೋಲ್ ಮಾಡ್ಬಿಟ್ಟು ಈಗ ಇಟ್ಕೊಂಡು ಕೂತ್ಕೊಂಡ್ರೆ ಖಂಡಿತವಾಗಿ ಕಾಲು ನೋವು ಬರಲ್ಲ. ಓಕೆ ಗುರುಜಿ. ಎಲ್ಲದಕ್ಕೂ ಬಹಳ ಸರಳವಾದ ಉಪಾಯಗಳಿದಾವೆ. ಹೌದು ನಿಮ್ಗೆ ಗುರುಜಿ, ನಮ್ಗ್ ಸಮಸ್ಯೆ ಗೊತ್ತಿರಲ್ಲ. ಬಂದಾಗ ನೀವು ಅದನ್ನ ಕೇಳಿದ್ರೆ ಅದಕ್ಕೆ ನಾವು ಪರಿಹಾರ ಮಾಡೋಕ್ ಸರಿ ಅನುಕೂಲ ಆಗುತ್ತೆ. ಹೇಳಿ. ಹೌದು. ಓಕೆ ಗುರುಜಿ, ಧನ್ಯವಾದಗಳು ಗುರುಜಿ. ಮತ್ತೆ ಸಂಜೆ ಲಿಂಕ್ ಅಲ್ಲಿ ಏನಾದ್ರು ಅಟೆಂಡ್ ಆಗ್ಬೋದಾ ಗುರುಜಿ? ಯಾವಾಗ ಅಂತ ನನ್ಗೆ ಟೈಮಿಂಗ್ಸ್ ಏನಾದ್ರು ಕೊಡ್ತೀರಾ? ಸಂಜೆ ಕ್ಲಾಸಸ್ ಇರುತ್ತಾ ಈ ತರ ಯೋಗಾಸನ ಪ್ರಾಣಾಯಾಮ? ನಮ್ದು ಬೆಳಗ್ಗೆ ಮಾತ್ರ ಅಭ್ಯಾಸ ಇರುತ್ತೆ, ಸಂಜೆ ಹೊತ್ತಿರಲ್ಲ. ಸರ್, ನಾವು ಬೆಳಿಗ್ಗೆ 5:30 ಕ್ಲಾಸ್ ಅಲ್ಲಿ ಕೇಳ್ಪಟ್ಟೆ ಸಂಜೆನೂ ಇರುತ್ತೆ ಅಂತ. ಅದ್ರ ಟೈಮಿಂಗ್ಸ್ ನನಗೆ ಗೊತ್ತಾಗ್ಲಿಲ್ಲ ಗುರುಜಿ. ಅದು ರಾತ್ರಿ 9:30 10:00 ತನಕ. ಅದ್ರದ್ದು ಲಿಂಕ್ ಕಳ್ಸ್ಕೊಡಕ್ ಆಗುತ್ತಾ ಗುರುಜಿ? ರಂಗನಾಥ್ ಸರ್ ಕಳ್ಸ್ಕೊಡ್ತಾರೆ. ಗ್ರೂಪ್ ಅಲ್ಲಿ ಇದೆ ಆಲ್ರೆಡಿ. ಇಲ್ಲಾಂದ್ರೆ ನೀವು ಮೆಸೇಜ್ ಹಾಕಿ 555 ನಂಬರ್ ಇದೆಲ್ಲ, ಈ ನಂಬರ್ಗೆ ಮೆಸೇಜ್ ಹಾಕಿ ನಿಮ್ಗೆ ಕಳ್ಸ್ಕೊಡ್ತೀವಿ. ಓಕೆ, ಓಕೆ ಗುರುಜಿ, ಧನ್ಯವಾದಗಳು ಗುರುಜಿ. ಥ್ಯಾಂಕ್ ಯು. ಮ್ಯೂಟ್ ಮಾಡ್ಕೊಳ್ಳಿ, ಮಾತಾಡಿದ್ಮೇಲೆ ಮ್ಯೂಟ್ ಮಾಡಿ ದಯವಿಟ್ಟು. ರೈಟ್. ಸೊ ದೊಡ್ಡೇಗೌಡ ಅವರು ದಯವಿಟ್ಟು ಮಾತಾಡಿ. ಸರ್ ನಮಸ್ಕಾರ. ರಂಗನಾಥ್ ಸರ್ಗೂ ನಮಸ್ತೆ. ನಾಗರಾಜ್ ಸರ್ಗೆ ನಮಸ್ಕಾರ. ನಮಸ್ತೆ ಹೇಳಿ. ಏನಿಲ್ಲ ಸರ್, ಇದು ಈಗ ಅನುಲೋಮ ವಿಲೋಮ 5 ರೌಂಡ್ ಮಾಡುವಾಗ ಎಷ್ಟಾದ್ರೂ ಮಾಡ್ಬೋದಾ, ಇಲ್ಲ ಇಂತಿಷ್ಟು ಕನಿಷ್ಠ ಅಂತ ಇದೆಯಾ ಸರ್? ಹಾಗೇನಿಲ್ಲ, ಯಾವ್ದಕ್ಕೂ ಲಿಮಿಟ್ ಪ್ರತಿಯೊಂದು ಪ್ರಾಣಾಯಾಮದಲ್ಲೂ ಒಂದು ಎಷ್ಟು ರೌಂಡ್ ಮಾಡ್ಬೇಕು ಮಿನಿಮಮ್? ಕನಿಷ್ಠ ಒಂದ್ 5 ರೌಂಡ್, ಒಂದ್ 10 ರೌಂಡ್ ಮಾಡ್ಬೋದು. ಯಾರಿಗೆ ದೇಹದ ಅವರ ಶರೀರದ ಸಮಸ್ಯೆಗೆ ತಕ್ಕಂತೆ. ಈಗ ಉದಾಹರಣೆಗೆ ಅವ್ರ ಬಾಡಿನಲ್ಲಿ ಹೀಟ್ ಜಾಸ್ತಿ ಇರುತ್ತೆ, ತುಂಬಾ ಉಷ್ಣತೆ ಇರುತ್ತೆ ಅವ್ರ ದೇಹದಲ್ಲಿ. ಅಂತವ್ರು ಬಲನಾಸಿಕ ರಂಧ್ರವನ್ನ ಕ್ಲೋಸ್ ಮಾಡ್ಕೊಂಡು ಎಡಗಡೆಯಿಂದ ಒಂದು 10 ಉಸಿರಾಟವನ್ನ ಮಾಡೋದು. ಆಮೇಲೆ ಎಡನಾಸಿಕ ರಂಧ್ರವನ್ನ ಕ್ಲೋಸ್ ಮಾಡ್ಕೊಂಡು ಬಲಗಡೆಯಿಂದ ಒಂದು 5 ಉಸಿರಾಟ ಮಾಡೋದು. ಆಗ ದೇಹ ಕೂಲ್ ಆಗತ್ತೆ. ಅಥವಾ ಕೆಲವರಿಗೆ ಸದಾ ಶೀತ ಇರುತ್ತೆ, ಅಂತವ್ರು ಎಡನಾಸಿಕ ರಂಧ್ರದಲ್ಲಿ ಮಾಡೋದನ್ನ ಕಡಿಮೆ ಮಾಡ್ಬೇಕು, ಬಲಗಡೆದನ್ನ ಮಾಡೋದನ್ನ ಜಾಸ್ತಿ ಮಾಡ್ಬೇಕು. ಬಲಗಡೆಯಿಂದ ಮಾಡಿದ್ರೆ ಹೀಟ್ ಜಾಸ್ತಿ ಆಗುತ್ತೆ. ಹೌದು. ಸೂರ್ಯ ನಾಡಿ ಇದು. ಇದನ್ನ ಚಂದ್ರ ನಾಡಿ ಅಂತೀವಿ. ಇದು ತಂಪು. ಹೇಳಿ. ತಂಪು ಇದು ಬಂದು ಸೂರ್ಯ ನಾಡಿ ಬಂದು ಹೀಟ್ ಜನರೇಟ್ ಆಗುತ್ತೆ, ಲೆಫ್ಟ್ ಬಂದು ಕೂಲಿಂಗ್ ಜನರೇಟ್ ಆಗುತ್ತೆ. ಮತ್ತೆ ಇನ್ನೊಂದು ತಂದೆ ಏನಂದ್ರೆ ಭಸ್ತ್ರಿಕಾ ಪ್ರಾಣಾಯಾಮ ಮಾಡುವಾಗ ನಾವು ಜೋರಾಗಿ ಮಾಡ್ತಾ ಇರ್ತೀವಲ್ಲ, ಅಂತ ಉಸಿರು ಹಿಡಿದಂಗ ಆಗುತ್ತೆ. ಅದು ಏನ್ ತೊಂದ್ರೆ ಅಂತನಾ? ಅದು ಕಾಲಕ್ರಮೇಣ ಹೋಗುತ್ತಾ? ಅಭ್ಯಾಸ ಮಾಡ್ತಾ ಸರಿ ಹೋಗುತ್ತೆ. ಅಂತ ನಾವೆಲ್ಲರೂ ಚಿಕ್ಕ ಹುಡುಗರಾಗಿದ್ದಾಗ ಸೈಕಲ್ ಕಲಿತಾ ಇದ್ವಲ್ಲ, ಅವಾಗ ಹೆಂಗ್ ಬಿದ್ದು ಮೊಣಕೈ ಮಂಡಿಗಳಿಗೆಲ್ಲ ತರಚ್ಕೊಂಡ್ ಕಲಿತಿರ್ಲಿಲ್ವೇ? ಹಾಗೆ ಆಸನಾಭ್ಯಾಸ ಮಾಡುವಾಗ, ಪ್ರಾಣಾಯಾಮ ಮಾಡುವಾಗ, ಈವನ್ ಧ್ಯಾನ ಮಾಡುವಾಗ್ಲೂ ಕೂಡ ಈ ರೀತಿ ಸಾಕಷ್ಟು ಅಡಚಣೆ ಬರ್ತಾ ಇರುತ್ತೆ. ಅದನ್ನ ನಾವು ಅಭ್ಯಾಸ ಮಾಡ್ತಾ ಸರಿ ಹೋಗುತ್ತೆ. ಸರಿ ಸರ್, ಧನ್ಯವಾದ ಸರ್. ಓಕೆ ಸರ್, ಥ್ಯಾಂಕ್ ಯು. ಕ್ಲಿಯರ್ ಮಾಡ್ಕೊಂಡೆ. ಖಂಡಿತ.
ಸರ್ ನಿಮ್ ನಂಬರ್ ನೀವು ನನಗೆ ಸಂಶಯ ಇಲ್ಲಿ ಚಾಟ್ ಅಲ್ಲಿ ಮೆಸೇಜ್ ಹಾಕಿ ಸರ್. ಯಾವ್ದ್ರದ್ದು? ಕಳ್ಸ್ಕೊಡ್ತೀನಿ ನಿಮ್ದು ಕಳ್ಸ್ಕೊಡ್ತೀನಿ. ನಿಮ್ ನಂಬರ್. ಹಾ ಆಗ್ತಾರೆ. ಕಾಂತರ ಸರ್, ರಂಗನಾಥ್ ಸರ್ ಆಗ್ತಾರೆ. ಆಗ್ತದೆ ಆಗ್ತದೆ. ಧನ್ಯವಾದ ಸರ್. ರೈಟ್ ಓಕೆ ಇಬ್ರಿಗೂ ಸರ್, ಧನ್ಯವಾದ. ಥ್ಯಾಂಕ್ ಯು. ರೈಟ್. ಧನ್ಯವಾದ. ಎಸ್ ಈಗ ನಾವು ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣವಾ? ಇನ್ನೊಂದು ಇಬ್ಬರು ಹ್ಯಾಂಡ್ ರೈಸ್ ಮಾಡಿದ್ರು ಸರ್, ಅವರಿಬ್ಬರು ಹಾ. ಕ್ಲಾರಿಫೈ ಮಾಡಿ ಮುಂದಕ್ಕೆ ಹೋಗೋಣ ಸರ್. ಸಂಧ್ಯಾ ರಾಣಿ ಮೇಡಮ್ ಮಾತಾಡಿ. ಸಂಧ್ಯಾ ರಾಣಿ ಬೇಗ ದಯವಿಟ್ಟು, ಸಮಯ ಆಗ್ತಾ ಇದೆ. ಸಂಧ್ಯಾ ರಾಣಿ ಮೇಡಮ್ ಮಾತಾಡಿ. ಹಾ ಸರ್, ನಮಸ್ತೆ ಗುರುಜಿ. ಇವತ್ತಿನ ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಗುರುಜಿ. ಇಬ್ರು ಗುರುಗಳಿಗೆ ನಮಸ್ಕಾರ. ಗುರುಜಿ, ಅನುಲೋಮ ವಿಲೋಮ, ನಾಡಿ ಶೋಧನ, ಭ್ರಮರಿ, ಓಂಕಾರ, ಕಪಾಲಭಾತಿ, ಭಸ್ತ್ರಿಕಾ ಇಷ್ಟು ಮಾಡ್ತೀನಿ ಗುರುಜಿ ನಾನು. ಅಂದ್ರೆ ತುಂಬಾ ಯಾವ ಒಳ್ಳೇದು. ಮಾಡ್ಬೇಕು ಗುರುಜಿ? ಅದನ್ನ ನಿಮ್ಗೆ ಇನ್ನೂ ಪರಿಚಯ ಮಾಡಿಕೊಟ್ಟಿಲ್ಲ. ನೀವು ಅಭ್ಯಾಸ ಮಾಡ್ತೀರಾ, ತುಂಬಾ ಸಂತೋಷ. ಮುಂದಿನ ತರಗತಿಗಳಲ್ಲಿ ನಾವು ಭಾಗ ಮಾಡ್ಕೊಂಡಿದೀವಿ. ಒಂದರಲ್ಲಿ ಇದ್ರೆ ಇಷ್ಟು, ಇನ್ನೊಂದು 2ನೇ ತರಗತಿನಲ್ಲಿ ಇಷ್ಟು, 3ನೇ ತರಗತಿನಲ್ಲಿ ಇಷ್ಟು ಅಂತೇಳಿ ಭಾಗ ಮಾಡ್ಕೊಂಡಿದೀನಿ. ಇವತ್ತು ಇಷ್ಟನ್ ಮಾಡಿದೀವಿ. ಮುಂದಿನ ತರಗತಿಗಳಲ್ಲಿ ಮೊದಲು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಈಗ ಮೊದಲು ಅನುಲೋಮ ವಿಲೋಮ ಮಾಡ್ತೀವಿ, ಆಮೇಲೆ ಚಂದ್ರಾನುಲೋಮ, ಸೂರ್ಯಾನುಲೋಮ, ಸೂರ್ಯ ಭೇದನ ಮತ್ತು ಚಂದ್ರ ಭೇದನ ಮಾಡ್ತೀವಿ. ಆಮೇಲೆ ಭಸ್ತ್ರಿಕಾ ಮಾಡ್ತೀವಿ. ಭಸ್ತ್ರಿಕಾ ಮಾಡಾದ್ಮೇಲೆ ದೌತಿ ಪ್ರಾಣಾಯಾಮ ಮಾಡ್ಬೇಕು ಕಡ್ಡಾಯವಾಗಿ. ಆಮೇಲೆ ಕಪಾಲಭಾತಿಗೆ ಹೋಗ್ಬೇಕು. ಕಪಾಲಭಾತಿ ಮಾಡಿ ಅಗ್ನಿಸಾರ ಕ್ರಿಯೆ ಮಾಡ್ಬೇಕು. ಅಗ್ನಿಸಾರ ಕ್ರಿಯೆ ಮಾಡಿದ್ಮೇಲೆ ಉಜ್ಜಾಯಿ ಪ್ರಾಣಾಯಾಮ ಮಾಡ್ಬೇಕು. ಉಜ್ಜಾಯಿ ಪ್ರಾಣಾಯಾಮ ಆದ್ಮೇಲೆ ನಾಡಿ ಶೋಧನ ಮಾಡ್ಬೇಕು. ನಾಡಿ ಶೋಧನ ಆದ್ಮೇಲೆ ಶೀತಲಿ ಪ್ರಾಣಾಯಾಮ, ಆಮೇಲೆ ಶೀತ್ಕಾರಿ, ಆಮೇಲೆ ಸದಂತ, ಆಮೇಲೆ ಭ್ರಾಮರಿ, ಆಮೇಲೆ ಉದ್ಗೀತ. ಹೀಗೆ ಇಷ್ಟುನು ಅದೊಂದು ರೀತಿ ಸೀರಿಯಲ್ ಪ್ರಕಾರ ಹೋಗ್ತಾ ಹೋಗ್ಬೇಕು. ಹೇಳಿ. ಅದೇ ಕನ್ಫ್ಯೂಷನ್ ಇತ್ತು ಗುರುಜಿ, ಅದಕ್ಕೆ ಕೇಳಿದೆ ಗುರುಜಿ. ಓಕೆ ಮೇಡಮ್, ಓಕೆ. ಆಮೇಲೆ ಗುರುಜಿ, ನೀವು ಲಾಸ್ಟ್ ಸೆಕೆಂಡ್ ಬ್ಯಾಚ್ ಅಲ್ಲ ಥರ್ಡ್ ಬ್ಯಾಚ್ ಎಲ್ಲ ಹೇಳಿದ್ರಲ್ಲ ಗುರುಜಿ, ಹಾರ್ಸ್ ಗ್ರಾಮ್ದು ಪೌಡರ್ ತಗೊಂಡ್ರೆ ಶೀತಕ್ಕೆ ತುಂಬಾ ಚೆನ್ನಾಗುತ್ತೆ, ಲೈಫಲ್ಲೇ ಬರಲ್ಲ ಅಂತ. ಅದು ನಮ್ ರಿಲೇಷನ್ ಒಬ್ರಿಗೆ ಹೇಳಿದೆ ಗುರುಜಿ, ಅವ್ರು ತಗೊಂಡ್ 2 ದಿನಕ್ಕೆ ಸ್ಟಾಪ್ ಆಗಿ ಹೋಗಿದೆ ಗುರುಜಿ ಅವ್ರಿಗೆ. ವೆರಿ ಗುಡ್. ತುಂಬಾ ಖುಷಿ ಆಯ್ತು. ತುಂಬಾ ಧನ್ಯವಾದ ಗುರುಜಿ. ತುಂಬಾ ಚೆನ್ನಾಗಿದೆ ಗುರುಜಿ ಅದು ಟಿಪ್ಸ್. ಆಯ್ತು. ಆಮೇಲೆ ಗುರುಜಿ, ಅದನ್ನ ಬಾಡಿ ಸ್ಟ್ರೆಂಥನಿಗೂ ತಗೋಬೋದಾ ಗುರುಜಿ? ಖಂಡಿತ. ನೀವು ಒಂದು ಇಡೀ ಉರುಳಿನ ಬೇಯಿಸ್ಬಿಟ್ಟು ಚೆನ್ನಾಗಿ ಅದರ ರಸವನ್ನ ತೆಗೆದು ಇಟ್ಕೊಂಡು, ಸ್ವಲ್ಪ ಸಾಲ್ಟ್ ಹಾಕಿ ಇಟ್ಕೊಂಡು, ನಿಮಗೆ ಶರೀರದಲ್ಲಿ ಸ್ವಲ್ಪ ಸುಸ್ತು ಕಾಣಿಸ್ತಾ ಇರ್ಲಿಲ್ಲ, ಆ ನೀರ್ ಕುಡಿತಾ ಹೋಗಿ. ಉರುಳಿ ಬೇಯಿಸಿದ ನೀರನ್ನ ನಿಮ್ಗೆ ಬಾಡಿಗೆ ನೀವೇನು ಹಾರ್ಲಿಕ್ಸು, ಬೂಸ್ಟು, ಅದೇನೇನೋ ಹೇಳ್ತಾರಲ್ಲ, ಅದನ್ನ ತಕೊಂಡ್ರೆ ಆ ಶಕ್ತಿ ಬರುತ್ತೆ ಅಂತ. ಅದೆಲ್ಲದರ ಶಕ್ತಿಯನ್ನ ಈ ಉರುಳಿ ಕಟ್ಟೆ ಕೊಡುತ್ತೆ. ಉರುಳಿನಲ್ಲಿ ಬೇಯಿಸಿದ್ರೆ ನೀರೇ ಕೊಟ್ಬಿಡುತ್ತೆ. ಕೇವಲ ಉರುಳಿ ಕಾಳನ್ನ ತಿಂದ್ಕೊಂಡು ಕುದುರೆ ಅಷ್ಟು ಶಕ್ತಿಯುತವಾಗಿರ್ಬೇಕಾದ್ರೆ ನಾವ್ಯಾಕೆ ತಿನ್ಬಾರ್ದು? ಮತ್ತೆ ಉರುಳಿಯನ್ನ ತಿನ್ನೋದ್ರಿಂದ ಕಾನ್ಸ್ಟಿಪೇಷನ್ ಆಗಲ್ಲ. ಬಹಳಷ್ಟು ಜನಕ್ಕೆ ಕಾನ್ಸ್ಟಿಪೇಷನ್, ಮಲಬದ್ಧತೆ ತುಂಬಾ ಸಮಸ್ಯೆ ಇದೆ. ಆ ಮಲಬದ್ಧತೆಯಿಂದ ಪೈಲ್ಸ್ ಆಗುತ್ತೆ. ಸೊ ಹಾಗಾಗಿ ಉರುಳಿಯನ್ನ ಯಾರು ಹೆಚ್ಚು ಬಳಸ್ತಾರೆ ಅವ್ರಿಗೆ ಆ ಜೀವನದಲ್ಲಿ ಅವ್ರಿಗೆ ಕಾನ್ಸ್ಟಿಪೇಷನ್ ಬರೋದೇ ಇಲ್ಲ. ಹೌದಾ ಗುರುಜಿ? ಗುರುಜಿ, ರಾತ್ರಿ ತಿನ್ಬೋದು ಗುರುಜಿ? ನೀವು ಎಷ್ಟೊತ್ತಾರು ತಿನ್ಬೇಕು ಅಂದಾಗ ತಿನ್ನಿ. ಗುರುಜಿ. ಆಮೇಲೆ ಗುರುಜಿ, ಮಸಲ್ ಪೇನ್ಗೆ ಒಂದೇನ ಮೆಡಿಸಿನ್ ಇದು ಪೌಡರ್ ಹೇಳಿದ್ರಿ ಗುರುಜಿ ಅವ ಕ್ಲಾಸ್ ಅಲ್ಲಿ. ನಾನು ಹೇಳಿದ್ನಾ? ಗುರುಜಿ. ಮಸಲ್ ಪೇನಿಗೆ? ಗುರುಜಿ, ಕಾಲ್ ನೋವಿಗೆ. ಮತ್ತೆ ನಾನು ನೆನಪು ಮಾಡ್ಕೊಂಡು ನಮ್ಮ ಹೇಳ್ತೀನಿ. ಆಯ್ತು ಗುರುಜಿ. ನನಗೆ ವಯಸ್ಸಾಯ್ತಲ್ಲ, ಇತ್ತೀಚೆಗೆ ಮರೆವಿನ ಸಮಸ್ಯೆ ಜಾಸ್ತಿ ಇದೆ. ಹಾಗಾಗಿ ನೆನಪು ಮಾಡ್ಕೊಂಡು ಮತ್ತೆ ತಮ್ಗೆ ಹೇಳ್ತೀನಿ. ಇಲ್ಲ, ಆ ವಿಡಿಯೋ ನೋಡಮ್ಮ, ಪರವಾಗಿಲ್ಲ. ವಿಡಿಯೋ ನೋಡಿ. ವಿಡಿಯೋ ತೆಗೆದು ನೋಡಿ, ಗೊತ್ತಾಗುತ್ತೆ. ವಿಡಿಯೋದಲ್ಲಿ ಹುಡುಕಿದೆ ಗುರುಜಿ, ನನ್ಗೆ ಅದು ಯಾವ್ದಿದೆ ಅಂತ ನನಗೆ ಜ್ಞಾಪಕ ಬರ್ತಿಲ್ಲ. ಮೊನ್ನೆ ಯಾರೋ ರೀಸೆಂಟ್ ಆಗಿ ಕೇಳಿದ್ರು, ಸರಿ. ನನಗೆ ಅದು ಹುಡುಕಿದೆ, ಸಿಗ್ಲಿಲ್ಲ. ಅದಕ್ಕೆ ಗುರುಜಿ ಗುರುಜಿ ನೋಡಿದ ತಕ್ಷಣ ಜ್ಞಾಪಕ ಬಂತು. ಇರ್ಲಿ. ಥ್ಯಾಂಕ್ಸ್ ಗುರುಜಿ. ಮತ್ತೆ ನಾನು ನೆನಪು ಮಾಡ್ಕೊಂಡು ಮತ್ತೊಮ್ಮೆ ಹೇಳ್ತೀನಿ. ಆಯ್ತು ಗುರುಜಿ, ಧನ್ಯವಾದ ಗುರುಜಿ. ಜಯಂತಿ ಮೇಡಮ್ ಮಾತಾಡಿ ಬೇಗ. ಇನ್ನು ಇದು ಲಾಸ್ಟ್ ಪ್ರಶ್ನೆ, ಸೊ ಅದಾದ್ಮೇಲೆ ಮುಂದಿನ ಅಂಶಕ್ಕೆ ಹೋಗೋಣ. ದಯವಿಟ್ಟು ಜಯಂತಿ ಮೇಡಮ್. ನಮಸ್ತೆ ಗುರುಜಿ.
ನಮಸ್ತೆ ನಮಸ್ತೆ. ಹಾ ಗುರುಜಿ, ನಾನು ಮುಂಚೆ ಎಲ್ಲ ಆಸನಗಳನ್ನ ಪ್ರಾಣಾಯಾಮಗಳನ್ನ ಎಲ್ಲ ಮಾಡ್ತಿದ್ದೆ. ಈಗ ಒಂದ್ 2 ವರ್ಷ ಆಯ್ತು ಬಿಟ್ಬಿಟ್ಟಿದೀನಿ. ಯಾಕಂತಂದ್ರೆ ಬಿಕಾಸ್ ನನ್ ನೀ ಪೇನ್ ಜಾಸ್ತಿ ಆಯ್ತು. ಅಂದ್ರೆ ನೀ ಪೇನ್ ಯಾಕಂತಂದ್ರೆ ಅಲ್ಲಿ ಸ್ಕೂಲ್ ನಾನ್ ಟೀಚರ್ ಇದ್ದೀನಿ ವೃತ್ತಿಯಲ್ಲಿ. ಸ್ಕೂಲ್ಗೆ ನಿಂತ್ಕೊಂಡು ಪಾಠ ಹೋಗ್ಬೇಕಾದ್ರೆ ಮಾಡ್ತೀರಿ? ಹಾ ಸರ್, ನಿಂತ್ಕೊಂಡ್ ಪಾಠ ಮಾಡ್ಬೇಕು, ಅಡ್ಗೆ ಮಾಡ್ಬೇಕು. ಅದಲ್ದೆ ಅವತ್ತ ನಾವು ಇಂಟೀರಿಯಲ್ ಇದೆ ಸ್ಕೂಲ್. ಯಾವ್ದಾದ್ರು ವೆಹಿಕಲ್ ಗೆ ಮಾಡಿ ನಾವು ವೆಹಿಕಲ್ ಹತ್ತಿ ಹೋಗ್ಬೇಕು. ಹೋಗುವಾಗ ಜೋರಾಗಿ ಗಾಡಿನಲ್ಲಿ ಏರುವಾಗ ಕಾಲು ನೀ ಹಿಂದ್ಗಡೆ ಇರೋ ನರ ಚಳಕ್ ಅಂದ್ಬಿಡ್ತಿರೋದು. ಆವಾಗಿಂದ ಅದು ನೋವು ಎಷ್ಟು ಆಸ್ಪತ್ರೆಗಳಿಗೆ ತೋರಿಸಿದೆ. ನಾನು ಮನೆಯಲ್ಲೇ ಎಕ್ಸರ್ಸೈಸ್ ಕೂಡ ಮಾಡ್ತಾ ಇದ್ದೀನಿ, ಆದ್ರೂ ಪೇನ್ ಕಡಿಮೆ ಆಗ್ತಾ ಇಲ್ಲ ಗುರುಜಿ. ನಿಮ್ಗೆ ಇದು ಅವಧಿ ಮುಗಿದ ಮೇಲೆ ಸಮಯ ಇದ್ರೆ ನನಗೆ ವಿಡಿಯೋ ಕಾಲ್ ಮಾಡಿ, ಇಲ್ಲೊಬ್ಬರಿಗೆ ನಾನು ಮಂಡಿ ನೋವಿಗೆ ಚಿಕಿತ್ಸೆಯನ್ನ ನಾನು ಮಾಡಿ ತೋರಿಸ್ತೇನೆ. ಅದನ್ನ ನೋಡ್ಕೊಂಡು ನೀವು ಪ್ರಯತ್ನ ಮಾಡಿ ಮನೆಯಲ್ಲಿ. ಓಕೆ ಓಕೆ ಓಕೆ, ನಮಸ್ತೆ. ಅದನ್ನ ನೀವು ಮಾಡ್ಕೊಂಡಿದ್ದೆ ಆದ್ರೆ ಖಂಡಿತವಾಗಿ ಸರಿ ಹೋಗುತ್ತೆ. ನಾನು ತುಂಬಾ ನಮ್ಮ ಶಾಸ್ತ್ರೀಯವಾಗಿ ಮಾಡೋ ರೀತಿ ಮಾಡಲ್ಲ, ಸರಳವಾಗಿ ನೀವು ಮಾಡ್ಕೊಳ್ಳೋ ವಿಧಾನದಲ್ಲೇ ನಾನು ತೋರಿಸ್ತೇನೆ. ಅದನ್ನ ಮಾಡ್ಕೊಂಡ್ರೆ ನಿಮ್ಗೆ ಕೂಡ ತುಂಬಾ ಉಪಯುಕ್ತ ಆಗುತ್ತೆ. ಮತ್ತೆ ಮಂಡಿ ನೋವಿದ್ದಾಗ ಈ ಬಿಳಿ ಎಕ್ಕದ ಗಿಡದ ಎಲೆ ತಗೊಂಡ್ ಬಂದು ರಾತ್ರಿ ವೇಳೆ ಅದಕ್ಕೆ ಸ್ವಲ್ಪ ತೊಳೆದ್ಬಿಟ್ಟು ಅದನ್ನ ಎಲೆಯನ್ನ ಶುದ್ಧಿ ಮಾಡಿ ಅದಕ್ಕೆ ಸ್ವಲ್ಪ ಈ ಸಾಸಿವೆ ಎಣ್ಣೆಯನ್ನ ಹಚ್ಬಿಟ್ಟು ತವಾ ಮೇಲೆ ಇಟ್ಟು ಬಿಸಿ ಮಾಡ್ಕೊಂಡು ಮಂಡಿಗೆ ಹಾಕಿ ಕಟ್ಬಿಡಿ, ಬಟ್ಟೆ ಸುತ್ಬಿಡಿ. ಬೆಳಿಗ್ಗೆ ಅದನ್ನ ತೆಗೆದ್ಬಿಟ್ಟು ಸ್ನಾನ ಮಾಡಿ. ಸ್ವಲ್ಪ ದಿವಸ ಅದನ್ನು ಕೂಡ ಮಾಡಿರ್ತೇನೆ. ಅದು ಸ್ವಲ್ಪ ದಿವಸ ಮಾಡಿ ಬಿಟ್ಬಿಟ್ಟೆ ಅದನ್ನ, ಮತ್ತೆ ಮುಂದುವರಿಸ್ಲಿಲ್ಲ ಅದನ್ನೇ. ಅದೇ ತಪ್ಪು. ಯಾವುದೇ ಒಂದು ಚಿಕಿತ್ಸೆ ಅದಕ್ಕೆ ಒಂದು ಮಂಡಲ ಅಂತ ಹೇಳ್ತೀವಿ, ಒಂದು ಅವಧಿ ಬೇಕು. ಹೇಗೆ ಡೋಸೇಜ್ ಅಂತ ಕೊಡ್ತಾರೆ ಡಾಕ್ಟರು, ಹಾಗೆ ಈ ಚಿಕಿತ್ಸೆಗಳು 21 ದಿವಸ ಅಥವಾ ಒಂದು 48 ದಿವಸ ಈ ರೀತಿ ನಿರಂತರವಾಗಿ ಮಾಡಿದಾಗ ಆ ಒಂದು ಮಂಡಲ ಅಂತ ಹೇಳ್ತೀವಿ. ಆ ಮಂಡಲದ ಅಷ್ಟು ಸಮಯದಲ್ಲಿ ಮಾಡ್ಕೊಂಡಾಗ ಖಂಡಿತ ಸರಿ ಹೋಗುತ್ತೆ. ಓಕೆ, ತುಂಬಾ ಧನ್ಯವಾದಗಳು ಸರ್. ನಮಸ್ತೆ. ಓಕೆ, ನಮಸ್ತೆ ನಮಸ್ತೆ. ಈಗ ಮುಂದಕ್ಕೆ ಹೋಗೋಣ ಸರ್? ಇಲ್ಲ ಇನ್ನು ಇಬ್ರು ಕೈ ಎತ್ತಿದ್ದಾರೆ. ಹೌದಾ? ಹೇಳ್ಬಿಡಿ ಸರ್, ಕೇಳ್ಬಿಡ್ಲಿ ಅವರು. ಸರಿ, ಅವ್ರ ಡೌಟ್ ಕ್ಲಿಯರ್ ಆಗ್ಬಿಡ್ಲಿ. ಸುವರ್ಣ ಅವರೇ ದಯವಿಟ್ಟು ಮಾತಾಡಿ. ಸುವರ್ಣ ಅವರು. ಸರ್ ನಮಸ್ತೆ. ಸರ್ ನಮಸ್ತೆ ಗುರುಜಿ. ನಮಸ್ತೆ ನಮಸ್ತೆ. ನಮಸ್ತೆ ಸರ್. ವಿಡಿಯೋ ಆನ್ ಆಗಿಲ್ಲ ನಿಮ್ದು? ಇಲ್ಲ ಸರ್, ವಿಡಿಯೋ ಆನ್ ಮಾಡಿಲ್ಲ ಸರ್. ಈಗ ನಮ್ಮ ಹುಡುಗ ಈಗ ಅವರಿಗೆ ಮೂಲವ್ಯಾಧಿ ಐತಿ ಸರ್. ಮೂಲವ್ಯಾಧಿ ಸರ್, ಅದು ಜಾಸ್ತಿ ಮೋಷನ್ ಆಗೋತ್ನಾಗ ಬಾರಿ ಪೇನ್ ಬರೋದು ಅದೇ ತರ ಆಗುತ್ತೆ ಸರ್. ಈಗ ನಮ್ಗೆ ಇಬ್ರು ಗುರುಜಿಗಳು ನಮ್ಗೆ ಇಲ್ಲಿ ಒಂದೇ ವೇದಿಕೆ ಮೇಲೆ ಸಿಗ್ತಾ ಇದೆ ಸರ್. ಆಹಾರದಲ್ಲಿ ಯಾವ ರೀತಿ ಅಂತಕ್ಕಂಥದ್ದು ಆ ಸಾರ್ ಹೇಳ್ತಾರೆ ಸರ್. ನಮ್ಗೆ ಯಾವ ರೀತಿಯಾಗಿ ಆಸನಗಳು ಮಾಡ್ಬೇಕು ಅಂತಕ್ಕಂಥದ್ದು ಸಜೆಷನ್ ನೀವು ಕೊಡ್ತೀರ ಅಂತಕ್ಕಂಥ ಉದ್ದೇಶದಿಂದ ಒಂದೇ ಕ್ವಶನ್ ಇಬ್ರಿಗೂ ಅನ್ವಯ ಆಗೋ ತರನೇ ಕೇಳಿದೆ ಸರ್. ಈಗ ನಿಮ್ಮ ಒಂದ್ಸಲ ಕೇಳಿ. ಏನಿಲ್ಲ, ಆಹಾರದಲ್ಲಿ ನೀವು ಅವನಿಗೆ ಹೆಚ್ಚು ಮೂಲಂಗಿ ಪದಾರ್ಥವನ್ನ ಸೇರಿಸೋದು ಊಟದಲ್ಲಿ, ತರಕಾರಿನಲ್ಲಿ. ಮತ್ತೆ ಸೌತೆಕಾಯಿಯನ್ನ ಜಾಸ್ತಿ ತಿನ್ಸೋದು. ಮತ್ತೆ ರಾತ್ರಿ ವೇಳೆ ಒಂದು ನಾಟಿ ಮೂಲಂಗಿ ಆಗ್ಬೇಕು. ಈ ಫಾರಂ ಮೂಲಂಗಿ ಅಷ್ಟು ಉಪಯುಕ್ತ ಆಗೋದಿಲ್ಲ. ನಾಟಿ ಮೂಲಂಗಿ ಬರ್ತದಲ್ಲ, ಆ ಮೂಲಂಗಿಯನ್ನ ತಂದು ತೊಳೆದ್ಬಿಟ್ಟು ಅದನ್ನ ತುರಿದ್ಬಿಟ್ಟು ಅದಕ್ಕೆ ಸ್ವಲ್ಪ ಮೊಸರನ್ನ ಸೇರಿಸ್ಬಿಟ್ಟು ರಾತ್ರಿ ವೇಳೆ ಇಟ್ಬಿಟ್ಟು ಮಲಗೋದು. ಬೆಳಿಗ್ಗೆ ಎದ್ದು ಅದಕ್ಕೊಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಅದಕ್ಕೊಂದ್ ಸ್ವಲ್ಪ ಬೇಕಾದ್ರೆ ತೆಂಗಿನಕಾಯಿನ ತುರಿ ಹಾಕೋಬಹುದು. ಸ್ವಲ್ಪ ಸಾಲ್ಟ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಖಾಲಿ ಹೊಟ್ಟೆಗೆ ಒಂದ್ 21 ದಿನ ತಿನ್ನಿಸ್ತಾ ಬಂದ್ರೆ ಆಪರೇಷನ್ ಆಗುವಂತ ಸಾಧ್ಯತೆ ಇದ್ರೂ ಕೂಡ ಅದನ್ನ ಸರಿಪಡಿಸಬಹುದು. ಓಕೆ, ಥ್ಯಾಂಕ್ ಯು ಸರ್. ಸರ್, ಈಗ ನೈಟ್ ಮುಲ್ಲಂಗಿ ಬಳಸಬಾರ್ದು ಅಂತಾರಲ್ಲ ಸರ್, ಹೌದಾ ಅಲ್ಲ ಸರ್? ಅದು ಯಾಕೆ? ಯಾರು ಹೇಳಿದವರು? ಕೆಲವರು ಅದನ್ನ ಹೇಳ್ತಿರ್ತಾರೆ ಸರ್, ರಾತ್ರಿ ವೇಳೆ ಮುಲ್ಲಂಗಿ ತಿನ್ಬಾರ್ದು ಅಂತ. ರಾತ್ರಿ ವೇಳೆ ತಿನ್ನಿ ಅಂತ ಹೇಳಿಲ್ಲ ನಾನು. ರಾತ್ರಿ ಮೊಸರಲ್ಲಿ ನೆನೆಸಿ ಇಟ್ಬಿಟ್ಟು ಹೌದು ಸರ್, ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ತಿನ್ಬೇಕು. ಹೌದು ಸರ್. ಅಲ್ಲ, ನೀವ್ ಹೇಳಿದ್ ಕ್ಲಿಯರ್ ಆಯ್ತು ಸರ್ ನನಗೆ. ಅಲ್ಲ, ಇದೊಂದು ಡೌಟ್ ಇದೆ, ಹಿಂಗೇನು ರಾತ್ರಿ ತಿನ್ಬಾರ್ದ ಏನ್ ಸರ್ ಅದು ಮುಲ್ಲಂಗಿನ ಅಂತ? ಖಂಡಿತ ತಪ್ಪಿಲ್ಲ. ತಿನ್ಬೋದು, ತಪ್ಪಿಲ್ಲ.
ಬಳಸ್ಬೋದು ಸರ್. ಧಾರಾಳವಾಗಿ. ಹಾ ನಾನ್ ಸರ್. ರಾತ್ರಿ ಮೂಲಂಗಿ ಸಾರಲ್ಲೇ ಊಟ ಮಾಡಿದೀನಿ ರಾತ್ರಿ ಕೂಡ. ಹಾ ಸರ್. ಚೆನ್ನಾಗಿದ್ದೀನಿ ನಿಮ್ ಮುಂದೆ. ಇಲ್ಲ ಮೊದಲೆಲ್ಲ ನಾವ್ ತಿಂತಿದ್ವಿ ಸರ್ ನಾವೆಲ್ಲ. ಮತ್ತೆ ಈಗ ಕೆಲವ್ರು ಇಲ್ಲ ರಾತ್ರಿ ಟೈಮ್ ಮುಲ್ಲಂಗಿ ಬಳಸಬಾರ್ದು ಅಂತಂದೇಳಿ ಅಂತಿದ್ರು. ಹಂಗಾಗಿ ತಮ್ಮಲ್ಲಿ ಕೇಳಿದೆ ಸರ್. ಥ್ಯಾಂಕ್ ಯು ಸರ್. ನಾನು ಇದುವರೆಗೂ ಆ ಥರದ್ದೇನು ಕೇಳಿಲ್ಲ. ನನಗೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಒಟ್ಟಲ್ಲಿ ಏನ್ ತಪ್ಪೇನಿಲ್ಲ. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಓಕೆ. ಎಸ್ ಫಿನಾಮಿನಲ್ ಅಂತ ಒಬ್ರು ಹಾಕಿದ್ದಾರೆ. ದಯವಿಟ್ಟು ಮಾತಾಡಿ. ಲಾಸ್ಟ್ ಪ್ರಶ್ನೆ ಹಾ ಇದೆ. ಸರ್, ನಮಸ್ತೆ ಸರ್. ನಮಸ್ತೆ ಸರ್, ನಮಸ್ತೆ. ನಾನು ರನ್ನಿಂಗ್ ಪ್ರಾಕ್ಟೀಸ್ ಮಾಡುವಾಗ ನಾನು ಸ್ವಲ್ಪ ಲಿಗಮೆಂಟ್ ಪ್ರಾಬ್ಲಮ್ ಆಗಿತ್ತು ಸರ್. ನಾ ಸಡನ್ ಆಗಿ ಸ್ಪೀಡ್ ರನ್ನಿಂಗ್ ಪ್ರಾಕ್ಟೀಸ್ ಮಾಡುವಾಗ ಸಡನ್ ಆಗಿ ಏನ್ ನಿಂತು. ಮಂಡಿ ಎಲ್ಲ? ಹಾ ಸರ್, ಅದ್ರಲ್ಲಿ ACL ಲಿಗಮೆಂಟ್ ಪ್ರಾಬ್ಲಮ್ ಆಗಿತ್ತು ಸರ್. ಅದು ಅದಕ್ಕೆ ಸ್ವಲ್ಪ ಮೆಡಿಸಿನ್ ಅದು ತಗೊಂಡು ಅಷ್ಟೇ ಇದು ಮಾಡಿದ್ದೆ. ಅದು ಸ್ವಲ್ಪ ಅವಾಗ ಸ್ವಲ್ಪ ಪೇನ್ ಆಗ್ತಿರ್ ಸರ್. ಸರ್ಜರಿ ಮಾಡ್ಬೇಕಂತಿದ್ರು. ನಾನು ಸರ್ಜರಿ ಅವಾಯ್ಡ್ ಮಾಡಿ ಸುಮ್ಮನೆ ಸ್ವಲ್ಪ ಎಕ್ಸರ್ಸೈಸ್ ಮಾಡ್ಕೊಂತಿದ್ದೆ ಸರ್. ಅದಕ್ಕೆ ಏನಾದ್ರು ಟ್ರೀಟ್ಮೆಂಟ್ ಐತಿ ಸರ್ ಯಾವ್ದಾದ್ರು? ಖಂಡಿತ ಟ್ರೀಟ್ಮೆಂಟ್ ಇದೆ, ಖಂಡಿತ ಟ್ರೀಟ್ಮೆಂಟ್ ಇದೆ. ನಿಮ್ಗೆ ಸಮಯ ಇದ್ರೆ ಕೊನೆಯಲ್ಲಿ ಇದೆಲ್ಲ ಪೂರ್ಣ ಅವಧಿ ಮುಗಿದ ನಂತರ ನೀವು ಲೈವ್ ಬಂದ್ರೆ ನಾನು ಅದಕ್ಕೆ ಏನ್ ಮಾಡ್ಬೇಕು ಅದನ್ನ ತೋರಿಸ್ಕೊಡ್ತೀನಿ. ಸರಿ ಸರ್, ಬರ್ತೀನಿ ಸರ್, ಖಂಡಿತ ಬರ್ತೀನಿ. ಓಕೆ. ದೊಡ್ಡೇಗೌಡ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ದೊಡ್ಡೇಗೌಡ ಅವರು. ರೈಟ್, ಮಾತಾಡಿ ದೊಡ್ಡೇಗೌಡ. ಇವತ್ತಂತೂ ಮಾತೇ ಬರ್ತಿಲ್ಲ ಸರ್. ಒಂಥರ ನನ್ ಮೈಂಡೇ ಒಂಥರ ಫುಲ್ ಖುಷಿ ಆಗ್ಬಿಡೈತೆ. ಏನಂದ್ರೆ ಈಗ ನಮ್ ಅವತಾರ್ ಫೌಂಡೇಶನ್ ಸಿಕ್ಕಿರೋದೇ ಒಂಥರ ನಮ್ಗ್ ಜೀವನದಲ್ಲೇ ಒಂದ್ ಫಸ್ಟ್ ಪುಣ್ಯ ಅನ್ಕೋಬೇಕು. ಕಾಮಧೇನನೇ ಬಿಡಿ, ಕಾಮಧೇನು ಸಿಕ್ತಂಗೆ. ಇವಾಗ ಜೀವನದಲ್ಲಿ ಏನಂದ್ರೆ ನಾವು ಇದು ಬರೋ ಮುಂಚೆ ಮೈಂಡ್ ಸೆಟ್ ಬೇರೆನೆ, ಇಲ್ಲಿ ಬಂದ್ಮೇಲೆ ಮೈಂಡ್ ಸೆಟ್ ಬೇರೆ ಇದೆ. ಮಾತಾಡೋ ರೀತಿನೇ ಬೇರೆ. ಆ ಕಲೆ ಇವತ್ತಂತೂ ಗುರು ಅಂದ್ರೆ ಹೆಂಗೆ ಇರ್ಬೇಕು, ಶಿಷ್ಯ ಅಂದ್ರೆ ಹೆಂಗಿರ್ಬೇಕು ಅನ್ನೋದನ್ನ ತೋರ್ಸ್ಕೊಟ್ಬಿಟ್ರಿ ನೀವು. ಅದನ್ನ ಅರ್ಥನೇ ಮಾಡ್ಕೊಂಡ್ರೆ ಜೀವನದಲ್ಲಿ ತುಂಬಾನೇ ಇದಾಗುತ್ತೆ. ಪ್ರಾಬ್ಲಮ್ ಅನ್ನೋದು ಮನುಷ್ಯನಿಗೆ ಬರುತ್ತೆ ಹೋಗುತ್ತೆ. ಎಲ್ಲಾ ಪ್ರಾಬ್ಲಮ್ ಜೀವನ ನಂದಿಂಗೆ ನಾನಿಂಗೆ ಅಂತ ಇರ್ತಾರಲ್ಲ, ಅವರೆಲ್ಲ ಬಿಟ್ಬಿಡ್ತಾರೆ. ಅದ್ರಲ್ಲೂ ಪತ್ರಿಜಿ ಸರ್, ಮಾಪ್ತಾರ್ ಫೌಂಡೇಶನ್, ಅಂಗನಾಥ್ ಸರ್ ಎಲ್ಲ ತುಂಬಾ ಧನ್ಯವಾದ ಹೇಳ್ಬೇಕು. ನನ್ಗಂತೂ ತುಂಬಾನೇ ಇವತ್ತು ಮಾತಾಡಕ್ಕೂ ಅಷ್ಟಿದೆಲ್ಲ, ತುಂಬಾ ಮನಸ್ಸಿನಲ್ಲಿ ಭಾವುಕ ಆಗ್ಬಿಟ್ಟಿದೀನಿ ನಾನು. ಅಲ್ಲ, ಅವರ ಸೇವೆಯನ್ನ ನಾವು ಶಬ್ದಗಳ ಮೂಲಕ ವರ್ಣನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಸಾಧ್ಯ ಇಲ್ಲ ಬಿಡಿ ಸರ್, ಸಾಧ್ಯನೇ ಇಲ್ಲ. ಹೌದು, ಸಿಕ್ಕಿದೆ ನಮ್ ಪುಣ್ಯ. ಅಂದ್ರೆ ನಮ್ದು ಯಾವ್ದೋ ಜನ್ಮದ ಪುಣ್ಯ ಇರ್ಬೇಕು ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ನಾವ್ ಇಲ್ಲಿ ಅಂದ್ರೆ ಯಾರು ಬಂದ್ ಕರೀಲಿಲ್ಲ, ಏನಿಲ್ಲ. ಏನು ನಮ್ ಥಾಟ್ ಬಂತು, ಓಕೆ ನೋಡಿ ಏನಿರ್ಬೋದು ಅಂತ ಹೋದ್ರೆ ಇದು ಇಡೀ ನಮ್ಮ ಜೀವನನೇ ಒಂಥರ ಬೇರೆ ತರಾನೇ ಆಗ್ತಾ ಇದೆ. ಅದಕ್ಕೆ ತುಂಬಾ ಧನ್ಯವಾದಗಳನ್ನ ಹೇಳ್ಕೋಬೇಕು ಅನಿಸ್ತದೆ ಅಷ್ಟೇ. ತುಂಬಾ ಚೆನ್ನಾಗಿತ್ತು ಇವತ್ತು. ರಂಗನಾಥ್ ಸರ್ ಅಂತೂ ನನ್ಗಂತೂ ತುಂಬಾ ಪುಣ್ಯ ಅನ್ಸ. ಈಗ ಪತ್ರಿಜಿ ಸರ್ ಅವರು ಕೇಳಿದ್ವಿ, ಬಟ್ ಅವ್ರ ಜೊತೆ ನಾವಿಲ್ಲ ಇವತ್ತು. ಅವ್ರು ರಂಗನಾಥ್ ಸರ್ ಮುಖಾಂತರ ನಾವು ನಿಮ್ಮನ್ನ ಕಾಣ್ತಾ ಇದೀವಿ ಅಂತ ಅನಿಸ್ತಾ ಇದೆ ನಮ್ಗೆ ಇವಾಗ ಅನಿಸ್ತದೆ. ಅವ್ರ ಜೊತೆ ಇರ್ಬೇಕಾಯ್ತ ನೋಡು. ನಾವ್ ಇಲ್ದಂಗಿದೀವಲ್ಲ, ಅಟ್ಲೀಸ್ಟ್ ರಂಗನಾಥ್ ಸರ್ ಇದ್ದಾರೆ. ಏನೇ ಇದ್ರು ಅವ್ರನ್ನ ಅಲ್ಲಿ ಕಾಣ್ಬೇಕು ಅನ್ನೋದು ನನ್ನ ಮನದಾಸೆ. ಯಾವತ್ ಸಿಗ್ತೀನೋ ಗೊತ್ತಿಲ್ಲ ಸರ್ಗೆ. ನಾನು ಸಿಕ್ದಾಗಂತೂ ನನ್ಗಂತೂ ಒಂಥರ ಅವತ್ತಿನ ದಿನಾನೇ ನಂದು ಬರ್ದಿಕೊಡ್ಬೇಕು ನಾನು. ಯುಗಾದಿ ಹಬ್ಬ ಅನ್ಕೊಳ್ಳಿ ಅವತ್ತಿಗೆ. ಯುಗಾದಿ ಹಬ್ಬ ದೀಪಾವಳಿನೇ ಆಗ್ಬಿಡುತ್ತೆ ಸರ್ ನನ್ನ ಮನಸ್ಸಿಗೆ. ಹೌದು, ಸರಿ, ಧನ್ಯವಾದ ಸರ್. ಥ್ಯಾಂಕ್ ಯು, ವೆಲ್ಕಮ್. ಉಮಾ ಮೇಡಮ್ ಅವರೇ, ಉಮಾ ಮೇಡಮ್. ಅದ್ಭುತವಾದಂತಹ ಅವಕಾಶ ಮತ್ತೆ ನಮಗೆ ಸಿಗ್ಲಿಕ್ಕಿಲ್ಲ. ಆದ್ರೂ ಕೂಡ ಇಂದು ನಮಗ ದೀಪಾವಳಿ ಹಬ್ಬ ಮಾಡಿದಷ್ಟ ಖುಷಿ ಆಗಿದೆ. ಆಮೇಲೆ ಇಬ್ರು ಗುರುಗಳು ನಿಜವಾಗೂ ನಮ್ಗೆ ಭೂರಿ ಊಟ ಮಾಡಿದ ಹಾಗೆ ಅಷ್ಟು ಸಂತೋಷ, ಆನಂದ. ಬೇರೆಯವ್ರು ಹೇಳಿದ್ನ ಕೇಳಿ ಅಯ್ಯೋ ಎಷ್ಟು ಚೆನ್ನಾಗಿತ್ತು ಅಂತ ಸಂತೋಷ ಪಡ್ತೀವಿ. ಆದ್ರೆ ಇವತ್ತು ಈ ಭೂರಿ ಊಟ ಉಣಿಸಿದ ಇಬ್ರು ಗುರುಗಳು ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದಂಗ ಅಷ್ಟಾಗ್ಬಿಟ್ಟಿದೆ. ಅಷ್ಟು ಸಂತೋಷ, ಆನಂದ. ಇದಕ್ಕೆ ಇವತ್ತು ನಾವು ಏನು ಊಟ ಮಾಡೋದು ಬೇಕಾಗಿಲ್ಲ, ಯಾವ ಟಿಫಿನ್ ಮಾಡೋದು ಬೇಕಾಗಿಲ್ಲ. ಎಷ್ಟು ಸಲ ಮನನ ಮಾಡ್ಕೊಂಡ್ರು ಕೂಡ ಮತ್ತೆ ನಿಮ್ಮಿಬ್ಬರ ಮುಖ ದರ್ಶನ ನಮ್ಗೆ ಆದ ಹಾಗೆ ಕಲ್ಪನೆ ಏನು ಆಗ್ತಾನೆ ಇದೆ. ದಿವಸ ಎಷ್ಟು ನೋಡಿತೀವೋ ಅಷ್ಟು
ಇನ್ನೊಂದೇನೋ ನಾನಂತೂ ಯಾವಾಗ್ಲೂ ಏನ್ರ ಮನ್ಸಿಗೆ ಒಂಚೂರು ಬೇಜಾರ್ ಅನಿಸ್ತಂದ್ರ ನಮ್ಮ ಗುರುಗಳು ಪತ್ರಿಜಿ ಗುರುಗಳನ್ನ ನೆನೆಸ್ಕೊಳ್ತೀನಿ ಮತ್ತು ಗುರು ಗೋವಿಂದರನ್ನ ನೆನೆಸ್ಕೊಳ್ತೀನಿ. ಇದು ನನಗೆ ಇವತ್ತು ನಿಜವಾಗೂ ಧನ್ಯವಾದ. ಅಲ್ಲದೆ ನಮ್ಮ ತಂದೆ ತಾಯಿಯಲ್ಲಿ ಎಷ್ಟು ಭಕ್ತಿ ಕಾಣ್ತೀವಲ್ಲ, ಅದಕ್ಕಿಂತನೂ ಮಿಗಿಲಾದಂತಹ ಭಕ್ತಿ ಇವತ್ತು ನಿಮ್ಮಲ್ಲಿ ಮತ್ತು ನಮ್ಮ ಪತ್ರಿಜಿ ಗುರುಗಳಲ್ಲಿ. ಈಗ ನಮ್ಮ ಏನ್ ಹೇಳ್ಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ನಿಜವಾಗ್ನು. ಆದ್ರೆ ಅಷ್ಟು ಮನಸ್ಸು ಏನಾಗ್ಬಿಟ್ಟಿದೆ ಅಂದ್ರ ಹೃದಯ ತುಂಬ ಹೋಗ್ಬಿಟ್ಟಿದೆ. ತಂದೆ ತಾಯಿಗಳಕ್ಕಿಂತನೂ ಅನುಭವವನ್ನ ನೀವು ತಂದೆ ತಾಯಿ ಇರ್ಲಿಲ್ಲ ಅಂದ್ರೂ ಕೂಡ ಗುರು ಗೋವಿಂದ ಗುರುಗಳು ಬೇಕು ಅಂತ ನಾವು ಹೇಗೆ ಹೇಳ್ತೀವಲ್ಲ, ಅಷ್ಟು ಅನುಭವ ಇವತ್ತು ನಿಜವಾಗಿ ನಿಜ ಸಾಕ್ಷಾತ್ಕಾರ. ಆಮೇಲೆ ಈಗ 365 ದಿನಗಳು ಏನು ನಾವು ಧ್ಯಾನಕ್ಕೆ ಸೇರ್ಕೊಂಡಿವಲ್ಲ, ಅದರಷ್ಟು ಅನುಭವ ಎಲ್ಲಿ ಸಿಗ್ಲಿಕ್ಕಿಲ್ಲ ಅನ್ನಿಸ್ತು. ಇದು ಯಾರು 365 ದಿನಗಳ ಈ ಧ್ಯಾನಕ್ಕೆ ಸೇರ್ಕೊಂಡಿದಾರ ಅವರ ಜೀವನವೆಲ್ಲ ಪಾವನ ಆಗತ್ತ. ಆಮೇಲೆ ಪಶ್ಚಾತ್ತಾಪ ಅನ್ನೋದು ಅವ್ರ ಜೀವನದಲ್ಲಿ ಇರೋದಿಲ್ಲ ಅಂತ ನಾನು ಹೇಳಿ ನನ್ನ ಇಷ್ಟು ಅನುಭವವನ್ನ ಹೇಳ್ತಾ ಇದ್ದೀನಿ. ಇಬ್ಬರಿಗೂ ಕೂಡ ಎಷ್ಟು ಧನ್ಯವಾದಗಳನ್ನು ಹೇಳಿದ್ ಕೂಡ ನನಗೆ ಕಡಿಮೆನೆ. ಆಮೇಲೆ ಗುರುಗಳೇ, ಇವತ್ತು ನಾಗರಾಜ್ ಗುರುಗಳೇ, ಇವತ್ತು ನೀವೇನ್ ಕಬೀರ ದೋಹೆಗಳೇ ಹೇಳಿದ್ರಲ್ಲ, ನಿಜವಾಗೂ ನನ್ನ ಮನಸ್ಸು ಮುಟ್ಟಿತ್ತು. ನಾನು ಮೊದಲು 8th 9th 10th ಆಮೇಲೆ BA ಫಸ್ಟ್ ಇಯರ್ನಲ್ಲಿ ಅವ್ರ ದೋಹೆಗಳೇ ಜಾಸ್ತಿ ಇರ್ತಿತ್ತು. ಅದನ್ನ ನೀವು PDF ಮುಖಾಂತರ ಕಳಿಸಿ ಎರಡನೇ ಸಲ ಧನ್ಯವಾದಗಳನ್ನು ತಾವಿಬ್ಬರಿಗೂ ಹೇಳ್ತೀನಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಮಸ್ತೆ ನಮಸ್ತೆ. ಥ್ಯಾಂಕ್ ಯು. ದೀಪ ಅವರೇ ಮಾತಾಡಿ. ದೀಪ ಅವರು. ನಮಸ್ತೆ ಗುರುಜಿ. ನಮಸ್ತೆ ನಮಸ್ತೆ. ಅದು ನಮ್ಮ ಭಾರತ ದೇಶ ಗುರು ಪರಂಪರೆಯಿಂದ ಕೂಡಿರೋ ದೇಶ ಗುರುಜಿ. ನೀವು ನಮ್ಮನ್ನೆಲ್ಲ ಅಜ್ಞಾನದಿಂದ ಸುಜ್ಞಾನದ ಕಡೆ ಕರ್ಕೊಂಡು ಹೋಗ್ತಿದ್ದೀರಾ, ಕತ್ತಲಿನಿಂದ ಬೆಳಕಿನ ಕಡೆ ಕರ್ಕೊಂಡು ಹೋಗ್ತಾ ಇದ್ದೀರಾ. ನಾವು ಎಷ್ಟೊಂದು ಅಂಧಕಾರದಲ್ಲಿ ಇದ್ವಿ. ಗುರು ಮಹಿಮೆಯನ್ನ ನೀವು ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ. ತುಂಬಾ ಸಂತೋಷ ಆಯ್ತು ಗುರುಜಿ. ಇವತ್ತಿನ ಕ್ಲಾಸ್ ಮಾತ್ರ ಅಮೇಝಿಂಗ್. ಯಾಕಂದ್ರೆ ನಮ್ಗೆ ಜ್ಞಾನ ಕೊಡೋರೆ ಗುರುನೇ ದೇವ್ರು ಅಂತ ನೀವು ತೋರ್ಸ್ಕೊಟ್ಟಿದ್ದೀರಾ. ನಮ್ಮ ಭಾರತ ದೇಶದಲ್ಲಿ ಮುಂಚೆ ಎಲ್ಲ ಗುರು ಪರಂಪರೆ ಅಂತ ಮಾಡಿದ್ರಲ್ಲ, ಅದು ಯಾಕೆ ಅಂತ ಗೊತ್ತಾಯ್ತು. ಆಕ್ಚುಲಿ ಅವಾಗ ಎಷ್ಟು ರಾಜ ಮಹಾರಾಜರ ಮಕ್ಕಳು ಸಹ ಹೋಗಿ, ಅವರು ಗುರುಗಳು ಎಷ್ಟೇ ಬಡವರಾಗಿದ್ರು ಸಹ ಅವ್ರ ಹತ್ರ ಹೋಗಿ ಕಲಿತಾ ಇದ್ರು. ಅವರಲ್ಲಿ ಎಷ್ಟೊಂದು ಒಂದು ವಿನಯತೆ ಇರ್ತಾ ಇತ್ತು. ಬಟ್ ಈಗಿನ ಮಕ್ಕಳಲ್ಲಿ, ನಾನು ಒಂದು ಸ್ಕೂಲಲ್ಲಿ ನನ್ ಮಗನ್ ಕಳಿಸ್ತಾ ಇದ್ದೆ ಅಲ್ಲ, ಈಗಿನ ಮಕ್ಕಳಿಗೆ ಗುರುಗಳಂದ್ರೆ ಒಂದ್ ಸ್ವಲ್ಪನೂ ಬೆಲೆನೇ ಇಲ್ಲ. ಅವ್ರ ಮುಂದೆ ಇದ್ರು ಅವ್ರ ಮುಂದೆನೇ ಇವ್ರ ಇಟ್ಬಿಟ್ಟು ತೋರ್ಸ್ಬಿಡ್ತಾರೆ. ಆಕ್ಚುಲಿ ಈ ಗುರು ಪರಂಪರೆ ಮತ್ತೆ ಬರ್ಬೇಕು ಗುರುಜಿ. ಈ ಕಬೀರ್ ಕೆ ದೋಹೆ ನಂಗೆ ತುಂಬಾ ಇಷ್ಟ. ನೀವು ಮತ್ತೆ ಅದನ್ನ ನೀವು ಕನ್ನಡದಲ್ಲಿ ಅನುವಾದ ಮಾಡಿ ಹೇಳಿದ್ರಲ್ಲ ಗುರುಜಿ, ತುಂಬಾ ಸಂತೋಷ ಆಯ್ತು. ಧನ್ಯವಾದಗಳು ಗುರುಜಿ. ಥ್ಯಾಂಕ್ ಯು. ವೆಲ್ಕಮ್ ವೆಲ್ಕಮ್. ಥ್ಯಾಂಕ್ ಯು ಗುರುಜಿ. ಓಕೆ. ಸ್ನೇಹಿತರೆ, ಇನ್ನು ಯಾವ್ದನ್ನ ಪ್ರಶ್ನೆ ಇರಿದ್ರೆ ದಯವಿಟ್ಟು ಕೇಳಿ. ನೀವು ಹ್ಯಾಂಡ್ ರೈಸ್ ಮಾಡಿ. ಹ್ಯಾಂಡ್ ರೈಸ್ ಮಾಡಿದ್ರೆ ಮಾತಾಡಿ. ಜಯಂತಿ ಮೇಡಮ್ ಮಾತಾಡಿ. ನಮಸ್ತೆ. ಮತ್ತೆ ಮ್ಯೂಟ್ ಆಯ್ತು. ಮತ್ತೆ ಮ್ಯೂಟ್ ಆಯ್ತು. ಮೋಸ್ಟ್ಲಿ ಮಾತಾಡ್ತಾ ಇದಾರೆ ಅವರು, ಮ್ಯೂಟ್ ಆಗಿ ಹೋಗಿದೆ. ಸರ್ ನಮಸ್ತೆ. ನಮಸ್ತೆ ಸರ್. ಅರೆ ನಮಸ್ತೆ ಅಮ್ಮ. ಸರ್, ನೀವು ಗುರುವಿನ ಬಗ್ಗೆ ತುಂಬಾ ಹೇಳ್ಕೊಟ್ರಿ. ತುಂಬಾ ಚೆನ್ನಾಗಿತ್ತು ಕೇಳಿಕೆ. ಅದನ್ನ ನಾವು ದಿನನಿತ್ಯ ನಮ್ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ನಾವು ಬರೀ ಕೇಳೋದ್ರಿಂದ ಮಾತ್ರ ಏನೂ ಆಗೋದಿಲ್ಲ. ವಿವೇಕಾನಂದರು ಅದನ್ನೇ ಹೇಳ್ತಿದ್ರು. ವಿವೇಕಾನಂದರು ಅವ್ರು ಪ್ರವಚನ ಮಾಡ್ಬೇಕಾದ್ರೆ ಒಬ್ಬ ವಯಸ್ಸಾದವರು ಅಜ್ಜ ಬರ್ತಿದ್ರು. ದಿನ ಕೇಳ್ತಿದ್ರು, ಹೋಗ್ತಿದ್ರು. ಆದ್ರೆ ಅದನ್ನ ಕಾರ್ಯರೂಪಕ್ಕೆ ತರ್ತಿರ್ಲಿಲ್ಲ ಅವರು. ಒಂದ್ಸಾರಿ ಅವರು ನೀನು ಹೋಗ್ಬಿಡು, ಇಲ್ಲಿ ಯಾಕಿರ್ತೀಯ ಅಂತ. ಆಗ ಅಜ್ಜ ಹೇಳಿದ್ರು, ಯಾಕಂದ್ರೆ ನೀನ್ ಕೆಲ್ಸ ಮಾಡೋನಲ್ಲ, ಸುಮ್ನೆ ಆಲಿಸೋನು. ಆಲಿಸೋದ್ರಿಂದ ಪ್ರಯೋಜನ ಇಲ್ಲ. ಅದನ್ನ ಕಾರ್ಯರೂಪಕ್ಕೆ ತಗೊಂಡ್ ಬರ್ಬೇಕು. ನಾವು ಜನರಿಗೆ ಹಂಚ್ಬೇಕು ಅದನ್ನ. ನಾವು ಕೇಳ್ಕೊಂಡು ಕುತ್ಕೊಂಡ್ಬಿಟ್ರೆ ಏನೂ ಆಗೋಲ್ಲ ಅದರಿಂದ. ಅದಕ್ಕೆ ನಾವು ಗುರುಗಳಾದವರು ನಮ್ ಕೆಲ್ಸನೂ ಅದೇ. ನಾವು ಒಂದ್ ರೀತಿಲೇ ಪ್ರತಿಯೊಬ್ಬರಿಗೂ ನಾವು ಆ ಜ್ಞಾನವನ್ನ ಹಂಚ್ಬೇಕು. ಹೌದೌದೌದು. ಅದಕ್ಕೆ ಹೇಳ್ತಾರೆ. ಹೇಳಿ 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 ಹೇಳಿ. ಇವ್ರು ಈಗ ತಾನೆ ಮೇಡಮ್ ಹೇಳಿದ್ರಲ್ಲ, ಈಗಿನ ಮಕ್ಕಳಲ್ಲಿ ಗುರುಭಕ್ತಿ ಇಲ್ಲ ಅಂತ. ಬಿಕಾಸ್ ಯಾಕಿಲ್ಲ ಅಂತಂದ್ರೆ, ಮನೆಯೇ ಮೊದಲ ಪಾಠಶಾಲೆ.
ಮನೆಯಲ್ಲಿ ನಾವು ನಮ್ ಸಂಸ್ಕಾರ ನಮ್ ಸಂಸ್ಕೃತಿ ಹೇಗಿರುತ್ತೆ ಹಾಗೇನೆ ಮಕ್ಕಳು ಬೆಳಿತಾರೆ. ಹೌದೌದು, ಖಂಡಿತ. ನಾವು ಮನೆಯಲ್ಲಿ ಅವಳು ಇವಳು ಆಕಿ ಈಕಿ ಅಂತ ನಾವು ಗುರುಗಳ ಬಗ್ಗೆ ಮಾತಾಡಿದ್ರೆ ಆ ಮಕ್ಕಳಲ್ಲಿ ಅದೇ ಭಾವನೆ ಬಂದ್ಬಿಡುತ್ತೆ. ಅದು ಅಲ್ಲಿ ಹೋಗ್ಬಿಡುತ್ತೆ, ಗುರುಭಕ್ತಿ ಹೋಗ್ಬಿಡ್ತದೆ. ಅಲ್ಲಿ ಅವರಲ್ಲಿ ತಿರಸ್ಕಾರ ಭಾವನೆ ಬಂದ್ಬಿಡ್ತದೆ ಮಕ್ಕಳಲ್ಲಿ. ಖಂಡಿತ ಖಂಡಿತ. ಯಾವಾಗ ತಿರಸ್ಕಾರ ಭಾವನೆ ಬರುತ್ತೋ, ತಿರಸ್ಕಾರ ಭಾವನೆ ಯಾವಾಗ ಶಿಕ್ಷಕರ ಮೇಲೆ ಬರುತ್ತೋ, ಅವ್ರು ಹೇಳ್ತಕ್ಕಂತ ವಿಚಾರ, ಅವ್ರು ಮಾಡ್ತಕ್ಕಂತ ಪಾಠ ಪ್ರವಚನಗಳು ಈ ಮಕ್ಕಳಿಗೆ ಬೇಕಾಗೋದಿಲ್ಲ, ಒಳಕ್ ಹೋಗಲ್ಲ ಅವಾಗ. ಹೋಗೋದೇ ಇಲ್ಲ ಸರ್, ಅದು ಅವ್ರ ತಲೆಯಲ್ಲಿ ಹೋಗೋದೇ ಇಲ್ಲ. ಹೌದು. ಅದಕ್ಕೆ ನಾವು ಮನೆಯಲ್ಲಿ ಒಳ್ಳೆ ಸಂಸ್ಕಾರವನ್ನ, ಒಳ್ಳೆ ಸಂಸ್ಕೃತಿಯನ್ನ ಮಕ್ಕಳಿಗೆ ಕಲಿಸ್ಬೇಕು. ಗುರು ಹಿರಿಯರು ಮನೆಯಲ್ಲಿ ಎಲ್ಲಾ ಹಿರಿಯರು ಇರ್ತಾರೆ, ಆ ಹಿರಿಯರಿಗೂ ನಾವು ಗೌರವ ಕೊಡಬೇಕು. ಅದನ್ನ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು. ನಾವು ಮರ್ಯಾದೆ ಕೊಡೋದನ್ನ ನೋಡಿ ನೋಡಿ ಮಾಡ್ತಾರೆ. ನಾವು ಕರೆಕ್ಟ್. ನಾನು ಈಗ ಅದನ್ನೇ ಹೇಳ್ಬೇಕು ಅಂತಿದ್ದೆ. ನಾವು ಹೇಳುವವರಾಗ್ಬಾರ್ದು, ಮಾಡುವವರಾಗ್ಬೇಕು. ನಾವು ಮಾಡಿದಾಗ ನಮ್ಮ ಮಕ್ಕಳು ನಮ್ಮನ್ನ ನೋಡಿ ಅವ್ರು ಕಲಿತಾರೆ. ಇಲ್ಲಿ ನಾವೆಲ್ಲ ಏನ್ ಮಾಡ್ತೀವಿ, ಮನೆಗಳಲ್ಲಿ ನೆಹರು ಫೋಟೋನೋ, ವಲ್ಲಭಾಯ್ ಪಟೇಲ್ನ ಫೋಟೋನೋ, ಗಾಂಧೀಜಿ ಫೋಟೋನ ಇಟ್ಬಿಟ್ಟು ನೀನು ಇವ್ರಂಗ ಆಗ್ಬೇಕಣಪ್ಪ ಅಂತ ಹೇಳ್ತಾರೆ ತಂದೆ ತಾಯಿಗಳು ಮಕ್ಕಳಿಗೆ. ಆದ್ರೆ ಯಾವ ತಂದೆ ತಾಯಿಗಳು ಕೂಡ ಮಗನೇ ನೀನು ನನ್ನ ಹಂಗ ಆಗುವಂತ ಯಾವತ್ತು ಹೇಳಲ್ಲ. ಯಾಕಂದ್ರೆ ನಾನ್ ಸರಿಯಾಗಿ ನಡೀತಾ ಇಲ್ಲ. ನಾನ್ ಕರೆಕ್ಟ್ ದಾರಿಲಿ ನಡ್ಕೊಂಡು ಹೋಗಿದ್ದಿದ್ರೆ ಅವ್ರ ಫೋಟೋಗಳು ಇಡ್ತಿರ್ಲಿಲ್ಲ. ನಮ್ ತಾತಂದೋ, ನಮ್ಮ ಅಪ್ಪಂದೋ, ನಂದೋ ದೊಡ್ಡ ಫೋಟೋ ಇಟ್ಬಿಟ್ಟು ಈ ರೀತಿ ನಮ್ಮಪ್ಪನ್ ತರ ಆಗು, ನನ್ ರೀತಿ ಆಗು ಅಂತ ಹೇಳ್ಕೊಡ್ತಾ ಇದ್ದೆ ನಾನು. ಆದ್ರಿಂದ ಏನ್ ಮಾಡ್ಬೇಕಾಗಿದೆ ಅಂದ್ರೆ, ಮಕ್ಕಳಿಗೆ ಹೇಳೋದಲ್ಲ, ಮೊದಲು ನಾವು ಅನುಸರಿಸ್ಬೇಕು, ಅನುಕರಣೆ ಮಾಡ್ಬೇಕು. ಕರೆಕ್ಟ್. ಕರೆಕ್ಟ್ ಸರ್. ಹೌದು, ಒಳ್ಳೆ ವಿಚಾರ. ಈ ಜನರೇಷನ್ ನಲ್ಲಿ ನಾವು ಅದನ್ನ ಬೆಳೆಸ್ಬೇಕು. ನಾವು ಪ್ರತಿಯೊಂದು ಮನೆಯಲ್ಲಿ ನಾವು ಮೊದಲು ಕರೆಕ್ಟ್ ಇರ್ಬೇಕು. ನಮ್ಮನ್ನೋರೇ ಅವ್ರು ಕಲಿತಾರೆ. ನಾವು ಕರೆಕ್ಟ್ ನಾವು ಸುಳ್ಳನ್ನ ಹೇಳ್ಬೇಡ ಅಂತಂದ್ರೆ ನಾವೇ ಮಕ್ಕಳಿಗೆ ಸುಳ್ಳು ಹೇಳ್ಬಿಟ್ಟು ಅಂದ್ರೆ ಅವರು ಅಯ್ಯೋ ಸುಳ್ಳು ಹೇಳೋದು ಕಾಮನ್ ಅದು ಅಂತಂತಾರ. ಅವರು ಕಾಮನ್ ಅನ್ಕೊತಾರ. ಅದಕ್ಕೆ ನಾವು ಹೇಳೋದನ್ನ ಬಿಟ್ಬಿಟ್ರೆ ಮಕ್ಕಳು ಹೌದಲ್ಲ, ಸುಳ್ಳು ಹೇಳೋದ್ರಿಂದ ಬಹಳಷ್ಟು ಅನ್ಯಾಯಗಳಾಗ್ತಾವು, ಅನಾಚಾರಗಳಾಗ್ತಾವು, ಕೆಟ್ಟ ಕೆಲಸಗಳಾಗ್ತಾವು. ಅದನ್ನ ನಾವು ಬಿಡಬೇಕು ಅಂತ ಮಕ್ಕಳು ತಿಳ್ಕೊಂತಾರೆ. ನಾವು ಕರೆಕ್ಟ್ ಇರ್ಬೇಕು ನೋಡ್ರಿ. ಮೊದ್ಲು ನಾವು ಕರೆಕ್ಟ್ ಇದ್ರೆ ನಾವು ಮಾಡೆಲ್ಸ್ ಆಗ್ಬೇಕು ಮಕ್ಕಳಿಗೆ. ನಮ್ಮ ಮಕ್ಕಳಿಗೆ ನಾವು ಮಾಡೆಲ್ಸ್ ಆಗ್ಬೇಕು. ಅದೇ ಬೇರೆಯವ್ರನ್ನೇನು ನೋಡ್ಲಿಕ್ಕೆ ಹೋಗ್ಬಾರ್ದು ನಾವು. ಆಯ್ತು ಸರ್, ಬೇಕಿಲ್ಲ. ನಮಸ್ತೆ ಸರ್. ಸ್ನೇಹಿತರೆ, ಯಾವ್ದೋ ಪ್ರಶ್ನೆಗಳಿದೆಯಾ? ದಯವಿಟ್ಟು ಕೇಳಿ. ಇನ್ನೊಂದು 1-2 ಪ್ರಶ್ನೆಗಳು ತಗೊಳ್ಳೋಣ. ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ನಿಮ್ಮ ಅನುಭವನು ನೀವು ಹಂಚ್ಕೋಬಹುದು. ಅಂದ್ರೆ ಪ್ರಶ್ನೆನೇ ಬೇಕಾಗಿಲ್ಲ, ನಿಮ್ಮ ಅನುಭವನು ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಸರ್ ಇವತ್ತು ನಮ್ಗೆ ತಿಳಿಸ್ಕೊಟ್ರಂತ ಅದನ್ನು ಅನುಭವನು ದಯವಿಟ್ಟು ಹಂಚ್ಕೊಳ್ಳಿ. ಸರ್, ಕೊನೆಯದಾಗಿ ಇವರು ಮುಂಚೆ ಕೇಳಿದ್ರಲ್ಲ, ಒಂದು ಯಾವ್ದೋ ಟ್ರೀಟ್ಮೆಂಟ್ 1-2 ಪೆಂಡಿಂಗ್ ಇತ್ತು, ಐ ಥಿಂಕ್. ಅದು ಸ್ವಲ್ಪ ಸರ್. ಹೌದು. ಈಗ ನಾವು ಸ್ವಲ್ಪ ಹೊರಗಡೆ ಹೋಗೋಣ. ಹೊರಗಡೆ ಬರ್ತೀನಿ ನಾನು. ಹಾಗೆ ಲೈವ್ ನಲ್ಲೇ ಇರಿ. ಆ ಮಂಡಿ ನೋವಿಗೆ ಬೇಕಾದಂತದನ್ನ ಮಾಡೋ ಪ್ರಯತ್ನ ಮಾಡೋಣ. ಸರಿ ಸರ್. ಬನ್ನಿ, ಈ ಚೇರ್ ಹಾಕೊಳ್ಳಿ, ಕೂತ್ಕೊಳ್ಳಿ. ಕಾಲಿಡಿ, 1 ನಿಮಿಷ ಹಿಡಿಯಲಿ. ಎಸ್, ಆ ಕಾಲು ಹಿಡಿ, 2 ಕಾಲು ಹಿಡಿ. ನೋಡಿ, ಮನೆಯಲ್ಲೇನೆ ಬಹಳ ಸರಳವಾಗಿ ಮಾಡ್ಕೊಳ್ಬಹುದಾದಂತ ವಿಧಾನದಲ್ಲಿ ನಾನು ಮಾಡ್ತಾ ಇದ್ದೇನೆ. ಈ ರೀತಿ ಹೀಗೆ 2 ಕಾಲುಗಳನ್ನ 2 ಕುರ್ಚಿ ಮೇಲೆ ಕೂರಿಸ್ಬಿಟ್ಟು, ಕಾಲಿನ ಕೆಳಗಡೆಗೆ ಒಂದು ಸಣ್ಣದು ದಿಂಬ ಹಾಕ್ಬಿಟ್ಟು, ಒಂದು ಟವಲ್ ಅಥವಾ ವೇಲ್ ನಲ್ಲಿ ಕಟ್ಟೋದು. ನಮ್ಮಲ್ಲಿ ಬೇರೆ ಪರಿಕರಗಳಿದ್ದಾವೆ, ಮನೆಗಳಲ್ಲೇ ಮಾಡ್ಕೊಳ್ಳೋ ವಿಧಾನ ನಾನು ತೋರಿಸ್ತಾ ಇದ್ದೀನಿ.
ಹೀಗೆ ಬಿಗಿ ಮಾಡ್ಕೋಬೇಕು. ಈಗ ಸರ್ ಸ್ವಲ್ಪ ಎರಡು ಅದು ಮಂಡಿಗಳು ಸರ್ ಸ್ವಲ್ಪ ಕೆಳಗಡೆ ತೋರಿಸ್ಬೇಕಾಗತ್ತೆ. ರೈಟ್. ಎಸ್ ಕಾಣಿಸ್ತಾ ಇದೆಯಾ? ರೈಟ್. ಈಗ ನೋಡಿ, ಇದರಲ್ಲಿ 10 kg ಮರಳಿದೆ. ಅದನ್ನ ನೋಡಿ ಇಲ್ಲಿ ನೋಡಿ, ಇದೊಂದು ಸ್ವಲ್ಪ ಲೈಟ್ ಕಡಿಮೆ ಆಗಿದೆ ಸರ್, ಲೈಟ್ ಕಡಿಮೆ ಆಗಿದೆ. ಈಗ ನೋಡಿ ಸರ್, ಕಾಣಿಸ್ತಾ ಇದೆಯಾ? ಸ್ವಲ್ಪ ಮೇಲೆ. ನೋಡಿ, ಈ ರೀತಿ ಸ್ವಲ್ಪ ಕುರ್ಚಿ ಮೇಲೆ ಕೂರಿಸ್ಬಿಟ್ಟು, ಕುರ್ಚಿ ಮೇಲೆ ಕೂರಿಸ್ಬಿಟ್ಟು, ಈ ರೀತಿ ಮುಂದೆಡೆ ಒಂದು ಕುರ್ಚಿ ಇಟ್ಟು, ಕಾಲಿನ ಕೆಳಗಡೆ ಒಂದು ದಿಂಬನ್ನ ಇಟ್ಬಿಟ್ಟು, ಈ ಕಾಲನ್ನ ಒಂದು ವೇಲ್ನಲ್ಲೋ ಅಥವಾ ಬೆಲ್ಟ್ ಇದ್ರೆ ಬೆಲ್ಟ್ ಅಲ್ಲೋ ಕಟ್ಬಿಡೋದು. ಕಟ್ಬಿಟ್ಟು 10 kg ಇರ್ತಕ್ಕಂಥದ್ದು ನೋಡಿ, ಇದ್ರಲ್ಲಿ 10 kg ಇದೆ, ಇದ್ರಲ್ಲಿ 10 kg ಇದೆ ಮರಳು. ಈ ಮರಳಿನ ಮೂಟೆನ ಈ ರೀತಿ ಇಟ್ಕೊಳ್ಳೋದು. ಈ ರೀತಿ ಇಟ್ಕೊಂಡು 10 ನಿಮಿಷ 15 ನಿಮಿಷ ಉಸಿರಾಟ ಮಾಡ್ತಾ ಇರೋದು. ದಿನ 10 ನಿಮಿಷ ಈ ಚಿಕಿತ್ಸೆಯನ್ನ ಮಾಡ್ಕೊಳ್ತಾ ಹೋದ್ರೆ ಖಂಡಿತವಾಗಿ ಮಂಡಿ ನೋವು ಮತ್ತೆ ಈ ಮಂಡಿಯಲ್ಲಿ ಬರ್ತಕ್ಕಂಥ ಲಿಗಮೆಂಟ್ಸ್ ಗಳಲ್ಲಿ ಇರ್ತಕ್ಕಂಥ ನೋವನ್ನ ಪೂರ್ಣವಾಗಿ ನಿವಾರಣೆ ಮಾಡ್ಕೋಬಹುದು. ಇದು ಒಂದು ವಿಧಾನ, ಸರಳವಾಗಿರೋದನ್ನ ಮಾತ್ರ ನಾನು ಮಾಡಿಸ್ತಾ ಇದ್ದೀನಿ ಇಲ್ಲಿ ನಿಮ್ಗೆ. ಯಾಕಂದ್ರೆ ನಾವು ಇನ್ನ ಬೇರೆ ಬೇರೆ ಬೆಲ್ಟ್ಗಳು ಮತ್ತೆ ಪಟ್ಟಿಗಳು ಇವೆಲ್ಲ ಹಾಕಿ ನಾವು ಥೆರಪಿ ಮಾಡುವಾಗ ಮಾಡ್ತೀವಿ. ಸಿಂಪಲ್ ಆಗಿ ಎಷ್ಟು ಬೇಕು ಅಷ್ಟನ್ನೇ ತೋರಿಸ್ತಾ ಇದ್ದೀನಿ ಈಗ ಇಲ್ಲಿ. ಇದನ್ನ ಎಲ್ಲರೂ ಮನೆಯಲ್ಲೂ ಈ ರೀತಿ ಮಾಡ್ಕೋಬಹುದು. ಮನೆಯಲ್ಲಿ ಹೇಗೋ ಹಳೆ ಪ್ಯಾಂಟ್ಗಳು ಇರ್ತವೆ, ಆ ಪ್ಯಾಂಟ್ಗಳಲ್ಲಿ ಕಟ್ ಮಾಡ್ಕೊಂಡು ಈ ರೀತಿ ಹೊಲ್ಕೊಂಡು, ಇವೆಲ್ಲ ಹಳೆ ಪ್ಯಾಂಟ್ಗಳದು ಪೀಸ್ಗಳು, ಇವಕ್ಕೆ ಒಂದು 10 kg ಅಷ್ಟು ಮರಳು ತುಂಬಿಕೊಂಡು ಇಟ್ಕೊಂಡು 10 ನಿಮಿಷ ಈ ರೀತಿ ಕೂತ್ಕೊಂಡ್ರೆ ಸಾಕು, ಸಂಪೂರ್ಣವಾಗಿ ಅವರಿಗೆ ಮಂಡಿ ನೋವು ಗುಣವಾಗತ್ತೆ. ಇದು ಒಂದು ವಿಧಾನ. ಅಣ್ಣ ಹೀಗೆ ಇಟ್ಕೊಳ್ಳಿ. ಮತ್ತೆ ಇನ್ನೊಂದು ವಿಧಾನ ಇದೆ, ಅದು ಸ್ವಲ್ಪ ಬೆಲ್ಟೇ ಬೇಕಾಗತ್ತೆ. ಆ ಬೆಲ್ಟನ್ನ ಬಳಸ್ಕೋಬೇಕು ನಾವು. ನಾನು ಸ್ಟಾರ್ಟಿಂಗ್ ಹಾಗೆ ಅಷ್ಟು ತಿಂಬು ಅಂದ್ಕೊಂಡ್ರ ಹಾಗೆ ಇಟ್ಕೊಳ್ಳಿ. ನೋಡಿ, ಇಲ್ಲಿ ಒಂದ್ ಸ್ವಲ್ಪ ಡೌನ್ ಮಾಡಿ. ಹಾಗೆ ನೋಡಿ, ಈ ರೀತಿ ಬೆಲ್ಟ್ ಅನ್ನ ಇಟ್ಟು ಕೆಳಗಡೆ ಒಂದು ಮೂಟೆಯನ್ನ ನೇತು ಹಾಕ್ಬೇಕು. ಅದನ್ನ ತೆಗೆದಿದ್ರೆ ಮಂಡಿ ಚಿಪ್ ಮೇಲೆ, ಮತ್ತೆ ಇನ್ನೊಂದು ಮೂಟೆಯನ್ನ ಈ ಮಂಡಿ ಚಿಪ್ ಮೇಲೆ ಇಟ್ಕೊಳ್ಳುವಂತ. ಈ ರೀತಿ ಕೂಡ 10 ನಿಮಿಷ ನಾವು ಮಾಡಿದ್ದೆ ಆದ್ರೆ ಮಂಡಿ ನೋವು ನಿರಂತರವಾಗಿ ಗುಣವಾಗ್ತಾ ಹೋಗುತ್ತೆ. ಆಮೇಲೆ ಇದನ್ನ ತೆಗೆದ್ಬಿಟ್ಟು ಒಂದು ಒದ್ದೆ ಬಟ್ಟೆಗೆ ಬಿಸಿನೀರು ಹಂಚ್ಕೊಳ್ಳೋದು, ಆ ಬಿಸಿ ಶಾಖವನ್ನ ಮಂಡಿಗಳಿಗೆ ಕೊಡ್ತಾ ಹೋಗೋದು. ಇದನ್ನ ಮಾಡೋದ್ರಿಂದ ಕೂಡ ಮಂಡಿ ನೋವನ್ನ, ಆ ಲಿಗಮೆಂಟ್ಸ್ ಅಲ್ಲಿ ಇರ್ತಕ್ಕಂಥ ನೋವನ್ನ ಕಮ್ಮಿ ಮಾಡ್ಬೋದು. ಅಣ್ಣ ಹೀಗಾಗಿ ಮತ್ತೆ ಮಂಡಿಯಲ್ಲಿ ಆಗ್ತಕ್ಕಂಥ ಲಿಗಮೆಂಟ್ಸ್ ನ ಪೇನ್ ಅನ್ನ ಸರಿಪಡಿಸ್ಕೊಳ್ಳೋಕೆ ಒಂದ್ ಸ್ವಲ್ಪ ಡೌನ್ ಮಾಡಿ. ನೋಡಿ, ಹೀಗೆ ಮಂಡಿ ಚಿಪ್ ಹೀಗಿದೆ, ಇಲ್ಲಿದೆ, ಇದ್ರ ಬಗ್ಗೆ ಮೇಲೆ ಇಟ್ಕೊಂಡು ಹೀಗೆ ನೋಡಿ, ಹೀಗೆ ಒಂದ್ 6 times ಈ ರೀತಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡೋದು. ಇಲ್ಲಿ ಇದು 16 times. ಆಮೇಲೆ ಇಲ್ಲಿ ಮಂಡಿ ಚಿಪ್ನ ಕೆಳಗಡೆ ಇಲ್ಲೊಂದು 16 times ಈ ರೀತಿ ಮಸಾಜ್ ಮಾಡೋದು. ಆಮೇಲೆ ಮತ್ತೆ ಈಗ ಇಟ್ಕೊಂಡು 16 times ಹೀಗೆ ಪಕ್ಕದಲ್ಲಿ. ಆಮೇಲೆ ಈ ಬಲಗೈಯಿಂದ ಈ ಭಾಗದಲ್ಲಿ ಮಂಡಿಯ ಕೆಳ ಭಾಗದಲ್ಲಿ 16 times. ಈ ರೀತಿ ಮಾಡಿ ಕೊನೆಯಲ್ಲಿ ಅಂಗೈಗೆ ಸ್ವಲ್ಪ ಸಾಸಿವೆ ಎಣ್ಣೆ ಹಾಕೊಂಡು ಈ ಮಂಡಿಗೆ ಈಗ ಹಾಕೊಂಡು ಈ ರೀತಿ ಮಸಾಜ್ ಮಾಡೋದು. ಒಂದು 16 times ಹೀಗೆ ಕ್ಲಾಕ್ ವೈಸ್ ಅಲ್ಲಿ, ಆಮೇಲೆ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಒಂದು 16 ಬಾರಿ
ಈ ರೀತಿ ಮಾಡ್ತಾ ಹೋದ್ರೆ ಖಂಡಿತವಾಗಿ ಮಂಡಿ ನೋವು ಮತ್ತೆ ಮಂಡಿನಲ್ಲಿ ಇರ್ತಕ್ಕಂಥ ಲಿಗಮೆಂಟ್ಸ್ ಗಳ ನೋವನ್ನ ಕಮ್ಮಿ ಮಾಡ್ಕೋಬಹುದು. ಇವರು ರಮ್ಯಾ ಅವರೇ ಮಾತಾಡಿ, ನಿಮ್ಗೆ ಏನಾದ್ರು ಪ್ರಶ್ನೆ ಇದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಮೋಸ್ಟ್ಲಿ ಅವ್ರು ಎಕ್ಸಿಟ್ ಆದ್ರು ಅನ್ಸುತ್ತೆ, ಸ್ಕೂಲ್ ಹೋಗ್ಬೇಕಲ್ಲ. ಇದಾರೆ ಹಾ 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 ಹ್ಯಾಂಡ್ ರೈಸ್ ಮಾಡಿದ್ದಾರೆ, ನಾನು ಅನ್ಮ್ಯೂಟ್ ಮಾಡ್ತಿದ್ದೀನಿ. ಹಾ 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 ಇಲ್ಲ ಯಾರು ಕೇಳಿದ್ಯಾರೋ ಇವರು. ಓಕೆ ರೈಟ್, ಐ ಥಿಂಕ್ ಈಗ ಮಾತಾಡಿ. ಪಿನಾಮಿನಲ್ ಅಂತಿದ್ದಾರೆ. ಹಾ ಸರ್, ನಮಸ್ತೆ ಸರ್. ಅದು ಹಾ ಹೇಳಿ. ಲಿಗಮೆಂಟ್ ಪಾರ್ಶಿಯಲಿ ಟೇರ್ ಆಗಿದೆ ಅಂತ ಸರ್, MRI ಸ್ಕ್ಯಾನ್ ಮಾಡ್ಸಿದ್ದೀನಿ. ಏನ್ ಹೇಳಿ? ಲಿಗಮೆಂಟ್ ಪಾರ್ಶಿಯಲಿ ಟೇರ್ ಆಗಿದೆ ಅಂತ ಹೇಳಿದಾರೆ ಸರ್, MRI ರಿಪೋರ್ಟ್. ಅದಕ್ಕೆ ಸರ್ಜರಿ ಎಲ್ಲ ಹೇಳಿದ್ರು. ಅದು ನಾ ಹಾಗೆ ಸ್ವಲ್ಪ ಮೆಡಿಸಿನ್ ತಗೊಂಡು ಸುಮ್ಮನೆ ರನ್ನಿಂಗ್ ಮಾಡ್ತಿಲ್ಲ, ಈಗ ಬಿಟ್ಟಿದೀನಿ ಸರ್. ಅದಕ್ಕೆ ಈ ತರ ಮಾಡಿದ್ರೆ ಕನೆಕ್ಟ್ ಆಗುತ್ತೆ ಸರ್. ಒಂದು ಹೇಳ್ಬೇಕು ಅಂತ ಹೇಳಿದ್ರೆ ಡಾಕ್ಟರ್ BM ಹೆಗ್ಡೆ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನಮ್ಮ ದೇಹ ಕನ್ಸ್ಟ್ರಕ್ಷನ್ ಆಗಿರೋದು ಓಡೋದಕ್ಕಲ್ಲ, ನಡೆದಾಡೋದಕ್ಕೆ ಅಂತ. ಅದಕ್ಕೆ ನಮ್ಮ ದೇಹವನ್ನ ಎಷ್ಟು ಸಾಧ್ಯವಷ್ಟು ನಡಿಗೆಗೆ ನಾವು ಸೀಮಿತಗೊಳಿಸ್ಕೋಬೇಕೆ ಹೊರತು ವೇಗವಾಗಿ ಓಡೋದನ್ನ ಮಾಡಬಾರದು. ಜಾಗಿಂಗ್ ಮಾಡೋದು ಅಂತಂದ್ರೆ ಹಿಂಗೆ 10 ಕಿಲೋಮೀಟರ್. ಸರ್ ಅನ್ಮ್ಯೂಟ್ ಆಗಿದೆ ನೋಡಿ ಸರ್, ಅನ್ಮ್ಯೂಟ್ ಬರ್ತಾ, ವಾಯ್ಸ್ ಬರ್ತಾ ಇದೆ. ಸರ್ ವಾಯ್ಸ್ ಬರ್ತಾ ಇಲ್ಲ. ಮ್ಯೂಟ್ ಆಗೋಗ್ಬಿಟ್ಟಿದೆ. ಈಗ ಕೇಳಿಸ್ತಾ ಇದೆಯಾ? ಸ್ವಲ್ಪ ಸೌಂಡ್ ಕಡಿಮೆ ಇದೆ. ರೈಟ್, ಈಗ ಓಕೆ ಸರ್. ಅದೇ ನಾವು ನಮ್ಮ ದೇಹ ಕನ್ಸ್ಟ್ರಕ್ಷನ್ ಆಗಿರೋದು ನಡೆದಾಡೋದಕ್ಕೆ ಹೊರತು ಓಡಾಡೋದಕ್ಕಲ್ಲ. ನಾವೇನ್ ಮಾಡ್ತಾ ಇದ್ದೀವಿ, ಏನೋ ಒಂದು ವಿಶೇಷವಾಗಿ ಮಾಡ್ತೀವಿ ಅಂತ ಅನ್ಕೊಂಡು ನಾವು ಜಾಸ್ತಿ ರನ್ನಿಂಗ್ ಮಾಡೋದಕ್ಕೆ ಹೋಗ್ತೀವಿ. ಹಾಗಾಗಿ ನಮ್ಮ ಲಿಗಮೆಂಟ್ಸ್ ಗಳು ಡ್ಯಾಮೇಜ್ ಆಗ್ತಾ ಹೋಗ್ತವೆ. ಆದ್ರಿಂದ ಅದನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡ್ಕೋಬೇಕು. ಕಡಿಮೆ ಮಾಡ್ಕೊಂಡು ನಮ್ಮ ಸಾಧನೆಗೆ ಬೇಕಾದಂತೆ ನಾವು ಮಾಡ್ಕೊಂಡು ಹೋಗ್ಬೇಕು. ರೈಟ್ ಸರ್. ಇದು ಗಿರೀಶ್ ಅವರೇ ಮಾತಾಡಿ. ಗಿರೀಶ್ ಅವ್ರು ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಗಿರೀಶ್ ಅವರು. ಹಲೋ. ಹೇಳಿ ಸರ್. ನಮಸ್ತೆ. ನಮಸ್ತೆ, ಹೇಳಿ ಗಿರೀಶ್ ಅವರು. ಸರ್ ತುಂಬಾ ಧನ್ಯವಾದಗಳು. ನಿಮ್ಮ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬಂತು. ಧ್ಯಾನ ಮಾಡೋದ್ರಲ್ಲಿ 2ನೇ ಭಾಗ ನೀವು ಹೇಳ್ಕೊಟ್ರಲ್ಲ, ಭಜನೆ, ಅದು ಚೆನ್ನಾಗಿತ್ತು. ಕಬೀರದ್ದು ದೂತದು. ಅದನ್ನು ಧ್ಯಾನನೇ ಅನ್ಕಂತೀನಿ ನಾನು. ಹೌದು. ಮತ್ತೆ ನಿಮ್ಮಲ್ಲಿ ಅದು ಕೂಡ ಒಂದ್ ರೀತಿ ಧ್ಯಾನವೇ. ಹೇಳಿ. ನಾವು ಪೂರ್ತಿ ತಲೀನಾಗ್ಬಿಟ್ಟಿದ್ವಿ ಅದ್ರಲ್ಲಿ. ಹೇಳಕ್ ಹೋದ್ರೆ ನಮ್ಗೆ ಟೈಮು ಸಾಕಾಗಲ್ಲ. ನಾ ಕೆಲಸ ಮಾಡ್ತಾ ನಿಮ್ ಪ್ರೋಗ್ರಾಮ್ ನೋಡ್ತಾ ಇದ್ದೆ. ಹೌದಾ? ವೆರಿ ಗುಡ್. ಮತ್ತೆ ನಿಮ್ದು ಪ್ರೋಗ್ರಾಮ್ ಇದು ಕಲಿಬೇಕಂತ ಆಸಕ್ತಿ ಇದೆ ಸರ್, ನಿಮ್ದು ಭಜನೆ ಧ್ಯಾನ. ನಮ್ಗೆ ಹೆಂಗ್ ಕಲ್ಸ್ಕೊಡ್ತೀರಾ? ನೀವೇ ಹೇಳ್ಕೊಡ್ಬೇಕು. ಅಲ್ಲ, ಈಗ ನಾವು ಹಾಡದ್ನಲ್ಲ, ಅದನ್ನ ಕೇಳ್ತಾ ಅಭ್ಯಾಸ ಮಾಡ್ಬೋದು. ಅದು ಒಂದಲ್ಲ, ಭಜನೆ ಸಂಗೀತ ನೀವು ರಾಗ ಹೇಳ್ತೀರಲ್ಲ, ಅದು ಪೂರ್ತಿ ನಮಗೆ ಸಿಗ್ಬೇಕಲ್ಲ ಹಂಗೆ. ಅಲ್ಲ, ಅದ್ರಲ್ಲಿ ಮಾಡ್ತಾ ಬರುತ್ತೆ. ನಮಗೆ ಯಾವ ಗುರುಗಳು ಇಲ್ಲ, ನಮಗೆ ಸಿಕ್ಕಿಲ್ಲ. ಆತರ ನೀವು ಸಿಕ್ಕಿದಿರ, ನಮಗೆ ಕಲ್ಸ್ಕೊಡ್ಬೇಕು. ಇರ್ಲಿ, ಗುರುಗಳು ಸಿಕ್ಕಿಲ್ಲ, ನೀವೇ ಗುರುಗಳಾಗಿ ಯಾವಾಗ ಹೆಂಗೆ ಅಂತ ನಮಗೆ ನೀವೇ ಒಂದ್ ಸ್ವಲ್ಪ ಫೋನ್ ನಂಬರ್ ಹಾಕಿ ನಮ್ಗೆ ಯೂಟ್ಯೂಬ್ ಇಲ್ಲ ಯಾವ್ದ್ರಲ್ಲಾದ್ರೂ ಕಲ್ಸ್ಕೊಡ್ಬೇಕು ಸರ್. ಖಂಡಿತ ಕಳ್ಸ. ಸೊ ಆ ನಂಬರ್ ಕಲಿಸ್ತೀವಿ. ಇನ್ನೊಂದು ನೆಕ್ಸ್ಟ್, ಈಗ ಸರ್ದು ಎಷ್ಟೋ ಜ್ಞಾನ ಇದೆ, ಅದೆಲ್ಲ ಇನ್ನೂ ಹಂಚ್ಬೇಕು. ನಮಗೂ ಆಸಕ್ತಿ ಇದೆ, ಅವ್ರಿಗೂ ಅದಕ್ಕೆ ವಿನಂತಿ ಮಾಡಿದೀವಿ. ಇನ್ನು ಮುಂದೆ
ಈಗ ಇವತ್ತು ಸೆಷನ್ ಸಾಟರ್ಡೆ ಆಯ್ತು, ಇವತ್ತು ನೆಕ್ಸ್ಟ್ ಸಾಟರ್ಡೆ ಆತರ ಒಂದು ಎರಡು ಮೂರು ಸೆಷನ್, ಎಷ್ಟು ಸೆಷನ್ಸ್ ಆಗ್ತದೋ ಸಾರ್ಗ ಅನುಕೂಲ ಆಗ್ತದೋ ಅಷ್ಟು ಸೆಷನ್ಸ್ ನಾವು ವಿನಂತಿ ಮಾಡಿದ್ವಿ. ಖಂಡಿತವಾಗಿ ನಮ್ಗೆ ಅವರು ಸಹಾಯ ಮಾಡ್ತಾರೆ. ಓಕೆ, ಸರಿ. ಎಲ್ಲಾನು ಅದ್ರಲ್ಲಿ ಎಲ್ಲಾನು ನಮಸ್ತೆ ಈ ತರ ಗುರೂಜಿ. ಯೋಗಾಸನಗಳು ಮತ್ತೆ ಯೋಗ ಚಿಕಿತ್ಸೆಗಳು ಪ್ರಾಣಾಯಾಮ ಇನ್ನೂ ಹೆಚ್ಚಾಗಿದೆ. ಅವ್ರ ಹತ್ರ ಎಷ್ಟೋ ಜ್ಞಾನ ಇದೆ, ಅದೆಲ್ಲ ಅನ್ಸ್ತಾ ಹೋಗ್ತಾರೆ. ಖಂಡಿತವಾಗಿ ನಾವೆಲ್ಲರೂ ಪಾಲಿಸಬಹುದು. ದೋಹಗಳು ಅಷ್ಟೇ, ಇನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನೂ ಸ್ವಲ್ಪ ದೋಹಗಳು ಬರುತ್ತೆ. ಸೊ ಇದು ಆಗ್ತಾ ಇರ್ತದೆ. ಇನ್ನು ಒಂದು ಸೆಷನ್, ಎರಡು ಸೆಷನ್ ಎಷ್ಟು ಬೇಕಾದ್ರೆ ಅಷ್ಟು ಅನುಕೂಲ ಆದ್ರೆ ಸಾರ್ಗ ಅಷ್ಟು ಮಾಡೋಣ. ಓಕೆ, ರೈಟ್. ಓಕೆ, ನಮಸ್ತೆ ಗುರೂಜಿ. ರಮ್ಯಾ ಅವರ ಮಾತಾಡ್ಬೇಕಂತ ಇದ್ದೀನಿ. ಮಾತಾಡಿ ಗುರುಜಿ. ನನ್ಗೆ MRI ಎಲ್ಲ ಮಾಡ್ಸಿದೀನಿ ಗುರುಜಿ. ಸರ್ವೈಕಲ್ ಸ್ಪಾಂಡಿಲೈಸಿಸ್ ಅಂತ ಹೇಳ್ತಿದ್ದಾರೆ ಗುರುಜಿ. ಏನ್ ಮಾಡ್ಬೇಕು ಅಂತ ನಿಮ್ ಸಜೆಷನ್ ಗುರುಜಿ? ಅದಕ್ಕೆ ತೀರಾ ಆ ಲೆವೆಲ್ ಹೊಟ್ಟೋಗಿದ್ಯಾ? ತುಂಬಾ ಪೈನ್ ಇಲ್ಲ ಗುರುಜಿ. ಸ್ವಲ್ಪ ಕತ್ತು ಮೇಲ್ಗಡೆ ಎತ್ತಕ್ ಆಗಲ್ಲ, ಒಂದ್ ಮರ ಏನಾದ್ರು ನೋಡಕ್ ಆಗಲ್ಲ ನನಗೆ. ಒಳಗಡೆ ಟಕ್ ಅಂತ ಸೌಂಡ್ ಬರುತ್ತೆ. ಮತ್ತೆ ಬೆಲ್ಟ್ ಎಲ್ಲ ಕೊಟ್ಟಿದ್ದಾರೆ ಗುರುಜಿ, ಹಾಕೊಳ್ಳಿ ಅಂತ ರೆಗ್ಯುಲರ್ ಆಗಿ. ಮತ್ತೆ ಬ್ಯಾಕ್ ಎಲ್ಲ ಪೈನ್ ಬರುತ್ತೆ ಗುರುಜಿ. ಕತ್ತಿಂದ ಅದ್ ಕೆಳಗಡೆವರೆಗೂ ರೇಡಿಯೇಷನ್ ಆಗಿ ಕಾಲ್ವರೆಗೂ ಅದಾಗಿ ಮತ್ತೆ ಇವಾಗೆಲ್ಲ ಜಾಯಿಂಟ್ಸ್ ಪೇನ್ ಸ್ಟಾರ್ಟ್ ಆಗ್ತಾ ಇದೆ ಗುರುಜಿ, ಸ್ವಲ್ಪ. ಅದಕ್ಕೆ ಏನಿಲ್ಲಮ್ಮ, ನೀವು ನೆಕ್ ಎಕ್ಸರ್ಸೈಸ್ ಅಂತ ನಾವು ಮಾಡ್ತೀವಿ ಅಭ್ಯಾಸ ಮಾಡುವಾಗ, ಯೋಗಾಭ್ಯಾಸ ಮಾಡುವಾಗ ನೆಕ್ ಎಕ್ಸರ್ಸೈಸ್ ಅಂತ ಮಾಡ್ತೀವಿ. ನೋಡಿ, ನನ್ ಗಮನಿಸ್ತಾ ಇದ್ದೀರಾ? ಕಾಣಿಸ್ತಾ ಇದ್ದೀನ ನಾನು? ನೋಡಿ, ದೀರ್ಘ ಶ್ವಾಸ ತಗೊಳ್ತಾ ಮುಂದಕ್ಕೆ ಬಗ್ಗೋದು, ಈ ಗಲ್ಲದ ಭಾಗವನ್ನ ಎದೆಗೆ ಟಚ್ ಮಾಡ್ಬೇಕು, ಮತ್ತೆ ಶ್ವಾಸವನ್ನ ಹೊರ ಹಾಕ್ತಾ ಕುತ್ತಿಗೆ ನೇರ, ಮತ್ತೆ ಉಸಿರು ತಗೊಳ್ತಾ ಹಿಂದೆ, ಮತ್ತೆ ಉಸಿರು ಬಿಡ್ತಾ ನೇರ. ಹೀಗೆ 5 ಟೈಮ್ ಮಾಡೋದು. ಇದಾದ್ಮೇಲೆ ನೋಡಿ, ಬಲಕ್ಕೊಮ್ಮೆ ಮೇಲೆ, ಎಡಕ್ಕೊಮ್ಮೆ ಹೊರಳಿಸೋದು. ಬಲಕ್ಕೆ ಉಸಿರು ಬಿಡ್ತಾ, ಉಸಿರು ತಗೊಳ್ತಾ, ಉಸಿರು ಬಿಡ್ತಾ, ಉಸಿರು ತಗೊಳ್ತಾ, ಈ ರೀತಿ 5 ಟೈಮ್ ಮಾಡೋದು. ಆಮೇಲೆ ನೋಡಿ, ಉಸಿರು ತಗೊಳ್ತಾ ಬಲಕ್ಕೆ ನಮ್ಮ ಬಲಭುಜವನ್ನ ನೋಡೋದು ತಿರುಗಿ, ಮತ್ತೆ ಉಸಿರು ಬಿಡ್ತಾ ಮುಂದಕ್ಕೆ, ಮತ್ತೆ ಉಸಿರು ತಗೊಳ್ತಾ ಎಡಕ್ಕೆ, ಮತ್ತೆ ಉಸಿರು ಬಿಡ್ತಾ ಮುಂದಕ್ಕೆ. ಹೀಗೆ 5 ಟೈಮ್ ಮಾಡೋದು. ಇದಾದ್ಮೇಲೆ ನೆಕ್ ರೊಟೇಷನ್ ಅಂತ ಹೇಳ್ತೀವಿ. ನೋಡಿ, ಹೀಗೆ ಮುಂದೆ ಬಗ್ಗೋದು, ಉಸಿರು ತಗೊಳ್ತಾ ನಿಧಾನವಾಗಿ ಹಿಂದೆ, ಉಸಿರು ಬಿಡ್ತಾ ಎಡಗಡೆಯಿಂದ ಮುಂದೆ, ಮತ್ತೆ ಉಸಿರು ತಗೊಳ್ತಾ ಬಲಗಡೆಯಿಂದ ಹಿಂದೆ, ಉಸಿರು ಬಿಡ್ತಾ ಮುಂದೆ, ಮತ್ತೆ ತಿರುಗಿ ಉಸಿರು ತಗೊಳ್ತಾ ಎಡಗಡೆಯಿಂದ ಹಿಂದೆ, ಉಸಿರು ಬಿಡ್ತಾ ಬಲಗಡೆಯಿಂದ ಮುಂದೆ. ಈ ತರ 5 ಬಾರಿ ಮಾಡ್ತಾ ಹೋದ್ರೆ ನಿಮ್ಮ ಸರ್ವೈಕಲ್ ಸ್ಪಾಂಡಿಲೈಸಿಸ್ ಸಮಸ್ಯೆಯನ್ನ ನೀವು ನಿವಾರಣೆ ಮಾಡ್ಕೋಬಹುದು. ಮಾಡ್ತಾ ಇದ್ದೀನಿ ಗುರುಜಿ, ಇದನ್ನು ನೀವು ಹೇಳ್ಕೊಟ್ಟಂಗೆ ಎಲ್ಲ ಮಾಡ್ತಾ ಇದ್ದೀನಿ ನಾನು. ಮಾಡಿ ಖಂಡಿತ ಮಾಡಿ. ಆಮೇಲೆ ಒಂದು ಮುದ್ರಾ ಇದೆ ನೋಡಮ್ಮ, ಇದು ಬ್ರಹ್ಮ ಮುದ್ರಾ. ನೋಡಿ, ಈ ತರ ಇಟ್ಕೊಳ್ಳಿ. ನೋಡ್ತಾ ಇದ್ರಮ್ಮ? ಗುರುಜಿ ನೋಡಿ, ಇದು ಫಸ್ಟ್ ಇದೊಂದು ಫಿಸ್ಟ್ ಮಾಡ್ಕೊಳ್ಳಿ, ಒಂದು ಮುಷ್ಟಿ ತರ ಮಾಡ್ಕೊಳ್ಳಿ. ಇದು ಈ ತರ ಇಟ್ಕೋಬೇಕು. ಒಂದು 30 ನಿಮಿಷ, ಒಂದೊಂದ್ಸರಿ 30 ನಿಮಿಷ ಪ್ರಾಕ್ಟೀಸ್ ಮಾಡಿ. 30 ನಿಮಿಷ, ಇನ್ನು ಜಾಸ್ತಿ 3 ಬಾರಿ ಮಾಡಿ. ನಿಮ್ಗೆ ಅವಕಾಶ ಇದ್ರೆ 3 ಬಾರಿ ಮಾಡಿ. ಅಂದ್ರೆ 2 ಕೈಗಳು ಈ ತರ ಮುಷ್ಟಿ, ಅದಾದ್ಮೇಲೆ ಈ ತರ ಟಚ್ ಮಾಡೋದು. ಓಕೆ, ಇದು ಬ್ರಹ್ಮ ಮುದ್ರಾ ಅಂತ ಹೇಳ್ತೀವಿ, ಬ್ರಹ್ಮ ಮುದ್ರಾ. ಓಕೆ, ಜೊತೆಗೆ ನೋಡಿ, ಕೈಯನ್ನ ಹೀಗೆ ಇಟ್ಕೊಳ್ಳೋದು. ಅಮ್ಮ ನೋಡ್ಕೊಳ್ಳಿ ಒಂದ್ಸತಿ, ನನ್ ಕಾಣಿಸ್ತಾ ಇಲ್ಲ ನೀವು. ಹೀಗೆ ಇಟ್ಕೊಳ್ಳೋದು. ನೋಡಿ, ಇದನ್ನ ಮಂಡಿ ಮೇಲೆ ಇಟ್ಕೊಳ್ಳೋದು, ಇಟ್ಕೊಂಡು ನೋಡಿ, ಈ ಬೆರಳಿದೆಯಲ್ಲ, ಇದನ್ನ ಹೀಗೆ ರೊಟೇಟ್ ಮಾಡೋದು. ಕ್ಲಾಕ್ ವೈಸ್ ಅಲ್ಲಿ 5 ರೌಂಡ್ಸ್, ಮತ್ತೆ ಆಂಟಿ ಕ್ಲಾಕ್ ವೈಸ್ ಅಲ್ಲಿ 5 ರೌಂಡ್ಸ್. ಈ ರೀತಿ ಮಾಡೋದು. ಮತ್ತೆ ತಿರುಗಿ ಬಲಗೈಯಿಂದ ಹೀಗೆ, ಮತ್ತೆ ರಿವರ್ಸ್ 5 ರೌಂಡ್ಸ್, ಮತ್ತೆ 5 10 ರೌಂಡ್ ಮಾಡ್ಬೋದು. ನೀವು ಈಗ ಇಟ್ಕೊಂಡ್ರೆ ನಿಮ್ಗೆ ಸ್ಥಿರವಾಗಿರುತ್ತೆ. ಹಾಗೆ ನೋಡಿ, ಪೂರ್ತಿ ರೊಟೇಟ್ ಆಗ್ಬೇಕು. ಈ ರೀತಿ ನೀವು ಅಭ್ಯಾಸ ಮಾಡಿದ್ದೆ ಆದ್ರೆ ನಿಮ್ಮ ಕುತ್ತಿಗೆ ಭಾಗ ನೋವು ಕಮ್ಮಿ ಆಗುತ್ತೆ. ಆಮೇಲೆ ನೋಡಿ, ಈ ಭಾಗ ಇದೆಯಲ್ಲ, ಇಲ್ಲಿ ಹೀಗೆ ಮಸಾಜ್ ಮಾಡ್ಕೊಳ್ತಾ ಹೋಗೋದು ಈ ಭಾಗಕ್ಕೆ. ಇದು ನಮ್ಮ ಕುತ್ತಿಗೆ ಭಾಗವನ್ನ ಪ್ರತಿನಿಧಿಸುತ್ತೆ ಇಲ್ಲಿ. ಮತ್ತೆ ಈ ಕೈನಲ್ಲಿ ಹೀಗೆ ಮಾಡ್ತಾ ಹೋಗೋದು. ಈ ರೀತಿ ಮಾಡಿದ್ದೆ ಆದ್ರೆ ನಿಮ್ಮ ಈ ಸರ್ವೈಕಲ್ನ ಭಾಗವನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಗುರುಜಿ
ಸರ್ ಗುರುಜಿ ವೆಯ್ಟ್ ಜಾಸ್ತಿ ಆಗ್ತಾ ಇದೆ ಗುರುಜಿ. ಈ ಸರ್ವೈಕಲ್ ಹಾಕೊಳ್ಳಿ. ಸ್ಪಾಂಡೈಟಿಸ್ ಟ್ರೀಟ್ಮೆಂಟ್ ತಗೊಳತಾ ಇರೋದ್ರಿಂದ ಪಂಚಕರ್ಮ ಟ್ರೀಟ್ಮೆಂಟ್ ಎಲ್ಲ ಮಾಡಿಸ್ದೆ, ಆಯಿಲ್ ಮಸಾಜ್ ತರ ಎಲ್ಲ ಆಯುರ್ವೇದಿಕ್ ಅಲ್ಲಿ ಮಾಡಿಸ್ದೆ ಗುರುಜಿ. ವೆಯ್ಟ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಗುರುಜಿ. ಹಾಕಿ ಬೇರೆ ಏನ್ ಮಾಡಕ್ಕಾಗಲ್ಲ. ಆಮೇಲೆ ನೋಡಮ್ಮ, ಈಗ ಇನ್ನೊಂದು ಆಕ್ಯುಪ್ರೆಷರ್ ಪಾಯಿಂಟ್ ಆಕ್ಯುಪ್ರೆಷರ್ ಪಾಯಿಂಟ್ ನೋಡ್ಕೊಳ್ಳಿ. ನಾನು ಹೇಳ್ತೀನಿ ನೋಡಿ, ಈ ತಂಬಿದಲ್ಲ ಅಂದ್ರೆ ಈ ಹೆಬ್ಬೆರಳು ಮೇಲೆ ಭಾಗ, ಓಕೆ, ಕೆಳಗಡೆ ಭಾಗ ಅಲ್ಲ, ಮೇಲೆ ಭಾಗ, ಇಲ್ಲಿ ಈ ಪೂರ್ತಿ ಈ ಮೇಲೆ ಭಾಗ, ಇದು ನಾವು ಪ್ರೆಸ್ ಮಾಡ್ತಾ ಹೋಗ್ಬೇಕು. ಓಕೆ, ಇದೆಲ್ಲ ಇಲ್ಲಿ ಪ್ರೆಸ್ ಮಾಡ್ತಾ ಹೋದ್ರೆ 10 ಸರಿ 20 ಸರಿ ಪ್ರೆಸ್ ಮಾಡ್ಕೊಳ್ಳಿ ನೀಟಾಗಿ, ಈ ತರ ಮಸಾಜ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಓಕೆ, ಈ ಪಾಯಿಂಟ್ಸ್ ಎಲ್ಲ ಸರ್ವಿಕಲ್ ಸಂಬಂಧಿತ ಇದು, ಆಯ್ತಾ? ಇದೊಂದು. ಆಮೇಲೆ ನೋಡಿ, ಈ ಕಿರುಬೆರಳು ಇದೆಲ್ಲ ಇದು ಪ್ರೆಸ್ ಮಾಡ್ತಾವ. ಸರ್ವಿಕಲ್ ಅಂದ್ರೆ ಈ ನೆಕ್ ಸರ್ವಿಕಲ್ ಎರಡು ಪ್ರಾಬ್ಲಮ್ಗೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಗಮನಿಸಿ. ಇದನ್ನು ಪ್ರೆಸ್ ಮಾಡ್ತಾ ಹೋಗಿ. ಎರಡು ಆಯ್ತಾ? ಅಂದ್ರೆ ಒಂದು ಬ್ರಹ್ಮ ಮುದ್ರ, ಎರಡನೇದು ಈ ಮೇಲೆ ಭಾಗ ಪ್ರೆಸ್ ಮಾಡ್ಕೊಂತ ಇರಿ. ಇಲ್ಲಿಂದ ಈ ಪಾಯಿಂಟ್ಸ್ ಇರುತ್ತೆ, ಇಲ್ಲಿ ಪೂರ್ತಿ ಸರ್ವಿಕಲ್ ಪಾಯಿಂಟ್ಸ್ ಎಲ್ಲ. ಓಕೆ, ಎರಡು ಕೈಯಲ್ಲಿ ಮಾಡ್ಕೋಬಹುದು. ಆಮೇಲೆ ಈ ಕಿರುಬೆರಳು ಇರೋದು ಈ ಇಲ್ಲಿ ಪಾಯಿಂಟ್ಸ್ ಇದೆ. ಇಲ್ಲಿ ನಿಮ್ಗೆ ನೋವು ಬರ್ತಾ ಇದೆಯಾ? ನೋವು ಬರ್ತಾ ಇದೆ ಅಂದ್ರೆ ಪ್ರಾಬ್ಲಮ್ ಇದೆ ಅಂತ ಅರ್ಥ. ನೋವು ಬರ್ತಾ ಇದ್ರೆ ಪ್ರಾಬ್ಲಮ್ ಇದೆ. ನೀವು ಪ್ರೆಸ್ ಮಾಡ್ತಾ ಹೋದ್ರೆ ಪೈನ್ ಕಡಿಮೆ ಆಗ್ತಾ ಬರ್ತದೆ. ಆದ್ರೆ ಅದ್ರ ಅರ್ಥ ಏನಂದ್ರೆ ಇನ್ನು ಕಡಿಮೆ ಆಗ್ತದೆ ಅಂತ ಅರ್ಥ. ಆತರ ಮಾಡ್ಕೊಂತ ಹೋಗಿ. ಆಮೇಲೆ ಕೊನೆಯದಾಗಿ ಎರಡು ಮಾಡಿದ್ಮೇಲೆ ಪ್ರತಿ ಸರಿ ನಾವು ಯಾವುದೇ ಮುದ್ರೆ ಮಾಡಿದ್ರೆ ಪ್ರಾಣ ಮುದ್ರೆ ಮಾಡ್ತೀವಲ್ಲ, ಅದೇ ತರ ಯಾವುದೇ ಆಕ್ಯುಪ್ರೆಷರ್ ಮಾಡಿದ್ಮೇಲೆ ಲಿಂಪ್ ಗ್ಲ್ಯಾಂಡ್ ಪಾಯಿಂಟ್ ಇರ್ತದೆ. ಇಲ್ಲಿ ಒಂದು ಎರಡು ಬೆರಳು ಇಟ್ಕೊಂಡು ಇಲ್ಲೊಂದು ಲಿಂಪ್ ಗ್ಲ್ಯಾಂಡ್ ಪಾಯಿಂಟ್. ಆ ಲಿಂಪ್ ಗ್ಲ್ಯಾಂಡ್ ಪಾಯಿಂಟ್ ಈ ತರ ಪ್ರೆಸ್ ಮಾಡ್ಕೊಳ್ಳಿ ಒಂದು 10 ಸರಿ ಈ ತರ ಪ್ರೆಸ್ ಮಾಡ್ಕೊಳ್ಳಿ. ಓಕೆ, ಈಗ ಪ್ರೆಸ್ ಮಾಡೋದು ಬಿಡೋದು. ಇದು ಆಕ್ಯುಪ್ರೆಷರ್ ಮತ್ತೆ ಮುದ್ರಾ ಹೇಳಿದೀವಿ, ಸಾರಿಗ ಹೇಳಿದರೆ ಇಷ್ಟೆಲ್ಲ ಇದೆ. ನೀವು ಇದರಿಂದ ಪರಿಷ್ಕಾರ ದಯವಿಟ್ಟು ತಗೊಳ್ಳಿ. ಓಕೆ ಗುರುಜಿ. 10 ಬಾರಿ ಪ್ರೆಸ್ ಮಾಡ್ಬೇಕಾ ಗುರುಜಿ? ಒಂದು ಜಾಗದಲ್ಲಿ ಒಂದೊಂದ್ಸರಿ 10 ಬಾರಿ ಪ್ರೆಸ್ ಮಾಡ್ಬೇಕಾಗತ್ತೆ. ಇನ್ನು ಜಾಸ್ತಿನೂ ಮಾಡ್ಬೋದಾ? ಮಾಡ್ಬೋದು, ತೊಂದರೆ ಇಲ್ಲ. ಏನೂ ತೊಂದರೆ ಇಲ್ಲ ತಾನೇ? ಅಲ್ಲಿ ಪ್ರೆಸ್ ಮಾಡಿದ್ರೆ ನಿಮ್ಗೆ ಎನರ್ಜಿ ಪ್ರಸಾರ ಚೆನ್ನಾಗಿ ಆಗ್ತದೆ ಅಷ್ಟೇ. ನಿಮ್ಗೆ ಅನುಕೂಲ ಇದ್ರೆ ಜಾಸ್ತಿ ಮಾಡ್ಕೊಳ್ಳಿ, ಅದು ತುಂಬಾ ಒಳ್ಳೇದೇ. ಸರಿ ಗುರುಜಿ, ರೈಟ್. ಧನ್ಯವಾದಗಳು ಗುರುಜಿ. ಧನ್ಯವಾದ. ವೆಲ್ಕಮ್. ಇನ್ನು ಶಾಂತಮ್ಮ ಅವರೇ ಮಾತಾಡಿ. ಇದೇನ್ ಗೊತ್ತಾ? ನಮಸ್ಕಾರ. ಹೇಳಿ ಮೇಡಮ್, ಮಾತಾಡಿ. ನನಗೆ ಕಫ ಜಾಸ್ತಿಯಾಗಿ ಕೆಮ್ಮು, ಲಂಗ್ಸ್ ಅಲ್ಲಿ ಇನ್ಫೆಕ್ಷನ್ ಆಗಿದೆ ಅಂತ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದೆ. ಟ್ರೀಟ್ಮೆಂಟ್ ತಗೊಂಡಾಗ ಅಷ್ಟೇ ಆರಾಮಾಗ್ತೀನಿ. ರಾತ್ರಿ ಎಲ್ಲ ನಿದ್ದೆ ಬರಲ್ಲ, ಮಲಗಿದ ತಕ್ಷಣ ಕೆಮ್ಮು ಸ್ಟಾರ್ಟ್ ಆಗುತ್ತೆ. ಆಮೇಲೆ ಧ್ಯಾನ ಕುತ್ಕೊಂಡಾಗ ಮನ್ಸು ಕಾನ್ಸಂಟ್ರೇಷನ್ ಬರ್ತಾ ಇಲ್ಲ, ನನಗೇನು ಅನುಭವನೂ ಆಗ್ತಾ ಇಲ್ಲ. ಆಮೇಲೆ ಪಿರಮಿಡ್ ಟೋಪಿ ಧ್ಯಾನ ಎಷ್ಟು ದಿನದಿಂದ ಧ್ಯಾನ ಮಾಡ್ತಾ ಇದ್ದೀರಿ ನೀವು? ಬೆಳಿಗ್ಗೆ 4:30 ಸ್ಟಾರ್ಟ್ ಮಾಡ್ತೀನಿ ಸರ್ ನಾನು. ಅಲ್ಲ, ಎಷ್ಟು ದಿನದಿಂದ ಧ್ಯಾನ ಶುರು ಮಾಡ್ತೀವಿ? ನಾನು ಮೊದ್ಲಿಂದನೂ ಮಾಡ್ತಾನೆ ಇದ್ದೀನಿ. ಒಂದ್ ಸಲ ಮಾತ್ರ ನನಗೆ ಕೈ ನೋವು ಬಂದ್ಬಿಟ್ಟು ಒಂಥರ ದೇಹ ವಾಲದಂಗಾಗಿತ್ತು ಒಂದ್ ಕಡೆಗೆ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಧ್ಯಾನ? ಸುಮಾರು ಒಂದು 6-7 ತಿಂಗಳಿಂದ ಮಾಡ್ತಾ ಇದ್ದೀನಿ. 6-7 ತಿಂಗಳು. ಓಕೆ. ಮಧ್ಯೆ ಗ್ಯಾಪ್ ಆಗಿದೆ. ಈಗ ನಿಮ್ಗೆ ಏನು ಕ್ವಶನ್ ಏನಮ್ಮ ನಿಮ್ದು? ನನಗೆ ಅದೇ ಅಸ್ತಮ ಟೈಪ್ ಆಗಿದೆ, ಒಂದು ಲಂಗ್ಸ್ ಇನ್ಫೆಕ್ಷನ್ ಆಗಿ ಕೆಮ್ಮು ಕಫ ನಿಲ್ತಾನೆ ಇಲ್ಲ. ಆಮೇಲೆ ನನಗೆ ಪಿರಮಿಡ್ ಟೋಪಿ ಬೇಕು. ಲಂಗ್ಸ್ ಪ್ರಾಬ್ಲಮಾ? ಅದೇ ಶ್ವಾಸಕೋಶ ಸಂಬಂಧಿತ ಇಶ್ಯೂಸ್ ಇದೆ ಅಷ್ಟೇ ನಿಮ್ಗೆ, ಅಲ್ವಾ? ಸರ್, ಸ್ವಲ್ಪ ಇದು ಪ್ರಾಣಾಯಾಮದ ಪರಿಹಾರ ಸ್ವಲ್ಪ ಹೇಳಿ ಸರ್ ಅವ್ರಿಗೆ. ನಾಗರಾಜ್ ಸರ್. ಎಸ್, ನೋಡಿ ಈಗ ನೀವು ಏನ್ ಮಾಡ್ಬೇಕಂದ್ರೆ, ಈ ಲಂಗ್ಸ್ ತೊಂದರೆ ಇದೆ ಅಂದ್ರೆ ಖಂಡಿತವಾಗಿ ಪ್ರಾಣಾಯಾಮ ಅಂತೂ ನೀವು ಪ್ರಾಕ್ಟೀಸ್ ಮಾಡ್ಲೇಬೇಕು. ಯಾಕಂದ್ರೆ ಒಳಗಡೆ ಈ ಮಾಲಿನ್ಯ ಇರುವಾಗ ಅದು ಇನ್ನು ಜಾಸ್ತಿ ಆಗ್ತಾ ಹೋಗ್ತದೆ, ಅಲ್ವಾ? ಅದೊಂದು.
ನಿಮ್ಗೆ ಆಸ್ತಮಾ ಇದೆಯಾ? ಆಸ್ತಮಾ ಬಂದಿಲ್ಲ? ಯಾವ ತರ ಸಿಚುವೇಶನ್ ಏನಿದೆ? ಆಸ್ತಮಾ ಇದೆ ಸರ್, ತುಂಬಾ ವರ್ಷಗಳಿಂದ ಇದೆ. ಮಧ್ಯದಾಗ ಸ್ವಲ್ಪ ಫಿಶ್ ಮೆಡಿಸಿನ್ ಅಂತ ತಗೊಂಡಾಗ ಕಡಿಮೆ ಆಗಿತ್ತು. ಮತ್ತೆ ಈಗ ಒಂದ್ ಎರಡು ತಿಂಗಳಿಂದ ಮತ್ತೆ ಜಾಸ್ತಿ ಆಗಿದೆ. ಓಕೆ ಓಕೆ ಓಕೆ. ಸೊ ಆಸ್ಮಾಕ್ ಮುದ್ರಾ ಇದೆ ಅದು, ಆ ಮುದ್ರಾ ನೀವು ಪಾಲನೆ ಮಾಡ್ಬೇಕಾಗತ್ತೆ. ಓಕೆ ಓಕೆ ಸರ್. ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅದು ಆಸ್ಮಾ ಮುದ್ರಾ ಇದೆ, ಒಂದು ಒಳ್ಳೆ ಮುದ್ರಾ ಇದೆ. ಅದನ್ನ ಬೇಕಂದ್ರೆ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಓಕೆ ಓಕೆ ಅದನ್ನ ಮಾಡ್ಕೊರಿ. ಆಮೇಲೆ ಮನೆ ಮದ್ದು ಇದೆ, ಮನೆ ಮದ್ದು. ಹಾ. ಅಂದ್ರೆ ನೀವು ಈಗಾಗ್ಲೇ ಬೇರೆ ಯಾವ ಯಾವ ಡಾಕ್ಟರ್ ತೋರಿಸ್ಕೊಂಡಿದ್ರಿ? ಅಲೋಪತಿನಾ ಇಲ್ಲ ಯಾವ್ದು? ಅಲೋಪತಿ. ಅಲೋಪತಿ ಆಗಲ್ಲಮ್ಮ, ಅಲೋಪತಿ ಕಷ್ಟ, ನಿಮ್ಗೆ ಗುಣ ಆಗಲ್ಲ ಅದು. ಮತ್ತೇನ್ ಮಾಡ್ಬೇಕು ಸರ್? ನೀವೇನ್ ಮಾಡ್ಬೇಕಂದ್ರೆ ಖಂಡಿತವಾಗಿ ಇದು ಇದು ಮಾಡ್ಬೇಕಾಗತ್ತೆ. ಯಾವುದು? ಒಂದು ಮುದ್ರಾ, ಇನ್ನೊಂದು ಆಕುಪ್ರೆಷರ್ ಸ್ವಲ್ಪ ಇದೆ. ಆಮೇಲೆ ಕೊನೆಯದಾಗಿ ನಿಮ್ಗೆ ಆಕುಪ್ರೆಷರ್ ಪಾಯಿಂಟ್ಸ್ ಇದೆ. ಈಗಾಗಲೇ ಇಂದಿನ ಕ್ಲಾಸ್ ಅಲ್ಲಿ ವಿಡಿಯೋ ಸಿಗತ್ತೆ, ನೀವು ನೋಡಿ ಮಾತಾ ಟಿವಿಯಲ್ಲಿ ಹೋಗಿ ಒಂದು ವಿಡಿಯೋ ಸಿಗತ್ತೆ. ಆಕುಪ್ರೆಷರ್, ಎರಡನೇದು ಮುದ್ರಾ, ಮೂರನೇದು ಮನೆ ಮದ್ದು. ಈ ಮೂರದಿಂದ ನೀವು ಆಚೆ ಕಡೆ ಬರ್ಬೋದು. ಓಕೆ ಸರಿ ಸರ್. ಇದು ಆಸ್ಮಾ ಮುದ್ರಾ ಅಂತೂ ಇದೆ. ಆಸ್ಮಾ ಮುದ್ರನು ಅದು ನೀವು ಪಾಲನೆ ಮಾಡಿ. ಆಸ್ಮಾ ಮುದ್ರ ಹೆಂಗಿರ್ತದೆ ಅಂದ್ರೆ ನೋಡಿ, ಈ ತರ ನೋಡ್ಕೋರಿ. ಇದು ಇಲ್ಲಿ ಟಚ್ ಆಗ್ತದೆ ಅಷ್ಟೇ, ಏನು ಇಲ್ಲ. ನೋಡಿದಿರಾ ಮುದ್ರಾ? ಸರಿ ಕಾಣಿಸ್ತಿಲ್ಲ ಸರ್. ಎಲ್ಲಿ ಟಚ್ ಮಾಡಬಾರ್ದು. ಯಾವ್ಯಾವ ಬೆರಳು ಟಚ್ ಮಾಡ್ಬೇಕು ಹೇಳಿ? ಇದು ಮಧ್ಯ ಬೆರಳು ಇದೆಲ್ಲ, ಮಧ್ಯ ಬೆರಳು ಇಷ್ಟು ಇದು ಟಚ್ ತೋರಿಸ್ತಾ ಇದೆ ನಿಮಗೆ. ನೋಡಿ ಇದು ಟಚ್ ಆಗ್ಬೇಕಷ್ಟೇ. ಉಗುರು ಟಚ್ ಆಗ್ಬೇಕಷ್ಟೇ. ಆಮೇಲೆ ಮಿಕ್ಕಿದೆಲ್ಲ ಬೆರಳು ಈ ತರ ಇಟ್ಕೋಬೇಕು. ಮಿಕ್ಕಿದೆಲ್ಲ ಓಪನ್ ಇಟ್ಕೊಂಡು ಈ ತರ ಜಸ್ಟ್ ಈ ತರ ಇಟ್ಕೊಂಡು ತೊಡೆ ಮೇಲೆ ಇಟ್ಕೊಂಡು ಇಲ್ಲ ಕೆಳಗಡೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಸೊ ಕನಿಷ್ಠ ಪಕ್ಷ ಅಂದ್ರೆ ಮಿನಿಮಮ್ ಒಂದು 20 ನಿಮಿಷ 30 ನಿಮಿಷ ನಿಮ್ಗೆ ಎಷ್ಟು ಅನುಕೂಲ ಆದ್ರೆ ಅಷ್ಟು ಮಾಡ್ಬೋದು. ಆದ್ರೆ ಈ ಮುದ್ರ ಕರೆಕ್ಟ್ ಆಗಿ ವರ್ಕ್ ಆಗುತ್ತೆ. ಇದು ಆಸ್ಮಾ ಮುದ್ರ. ಸರಿ. ಓಕೆ 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 ರೈಟ್. ಮತ್ತೆ ಆಕ್ಯುಪ್ರೆಷರ್ ಸರ್? ಆಕುಪ್ರೆಷರ್ ನಿಮ್ಗೆ ಪಾಯಿಂಟ್ಸ್ ಇದೆ. ನೀವು ವಿಡಿಯೋ ಕಲಿಸ್ತೀನಿ ಬಿಡಿ, ಅದು ತುಂಬಾ ಲೆಂತಿ ವಿಡಿಯೋ ಅದು. ಓಕೆ. ಮನೆ ಮದ್ದು? ಮನೆ ಮದ್ದು ಅಷ್ಟೇ, ನಿಮ್ಗೆ 4-5 ಒಂದು 6-7 ಪಾಯಿಂಟ್ ಇದೆ ಇದೆಲ್ಲ. ಸರಿ ಸರ್. ಅದೆಲ್ಲ ವಿಡಿಯೋ ರಿಕ್ವೆಸ್ಟ್ ಮಾಡಿ, ಒಂದು ಮೆಸೇಜ್ ಕಳಿಸಿ. ಸರಿ ಸರ್. ಓಕೆ. ಪದ್ಮಿನಿ ಮಾತಾಡ. ಮಾಸ್ಟರ್ ಕೇಳಿಸ್ತಾ ಇದೆಯಾ? ಹೇಳಿ ಹೇಳಿ. ಮಾಸ್ಟರ್, ಮುಖ್ಯವಾಗಿ ಇವತ್ತಿನ ಪ್ರೋಗ್ರಾಮ್ ಬಗ್ಗೆ ಮಾತೇ ಇಲ್ಲ. ಅದು ಇಬ್ರು ನಿಮಗೂ ಮತ್ತೆ ನಾಗರಾಜ್ ಸರ್ಗುನು ಧನ್ಯವಾದಗಳು ಅರ್ಪಿಸ್ಬೇಕು ನಾನು. ಜೊತೆಗೆ ಮಾಸ್ಟರ್, ನನ್ಗೆ ಮೈಗ್ರೇನ್ಗೆ ನೀವೊಂದು ಮುದ್ರಾ ಹೇಳ್ಕೊಟ್ಟಿದ್ರಿ. ಅದು ನನ್ನ ಫ್ರೆಂಡ್ ಒಬ್ರಿಗೆ ತುಂಬಾ ಸಫರ್ ಮಾಡ್ತಾ ಇದ್ರು. ಅದೇನೋ ಏನೇನೋ ಸ್ಕ್ಯಾನಿಂಗ್ ಎಲ್ಲ ಪಾಪ ಮಾಡಿಸ್ಬಿಟ್ರಂತೆ. ನನ್ಗೂ ಗೊತ್ತಾಗ್ಲಿಲ್ಲ ಅವ್ರಿಗೆ ಆತರ ಆಗಿದೆ ಅಂತ. ಗೊತ್ತಾಗಿದ್ರೆ ಹೋಮಿಯೋಪತಿ ಆತರ ಹೋಗಿ ಅಂತ ಹೇಳ್ಬೋದಿತ್ತು. ಬಟ್ ಅದಕ್ಕೆ ಜೊತೆಗೆ ಮೆಡಿಸನ್ ತಗೋತಿದ್ರೆ ತುಂಬಾನೇ ಹೈ ಇದ್ರಲ್ಲಿ ಇದೆಯಂತೆ. ಅದಕ್ಕೆ ಮುದ್ರಾ ಒಂದು ತೋರಿಸ್ಕೊಟ್ರೆ ಮಾಸ್ಟರ್, ನಾನು ಅವತ್ತು ನನಗೇನ್ ಬೇಕಿಲ್ಲ ಅಂತ ಸುಮ್ನಾಗ್ಬಿಟ್ಟೆ. ಅವ್ರಿಗೊಂದ್ ಸ್ವಲ್ಪ ತಿಳಿಸ್ಕೊಡ್ಬೇಕು. ಮೈಗ್ರೇನ್ಗೂ ಈ ಅಪಾನ ಮುದ್ರೆ ಎಕ್ಸಲೆಂಟ್. ಓ ಅದಾ ಮಾಸ್ಟರ್? ಓಕೆ. ಹಾ, ಅಪಾನ ಮುದ್ರ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದು ಮತ್ತೆ ಪ್ರಾಣ ಮುದ್ರ. ಪ್ರಾಣ ಮುದ್ರಾ. ಹಾ ಮಾಸ್ಟರ್, ಇಷ್ಟು ಮಾಡಿದ್ರೆ ಸಾಕು. ಸರಿ ಮಾಸ್ಟರ್, ಸರಿ ಆಮೇಲೆ ತಿಳಿಸ್ತೀನಿ. ಅವ್ರಿಗೂ ಇದೆ ಆದ್ರೆ ನೀವು ಜಾಯಿನ್ ಮಾಡಿಸ್ಕೊಳ್ಳಿ ನಮ್ಮ group ಅಲ್ಲಿ. ಒಮ್ಮೆ ಸ್ವಲ್ಪ ಹೇಳಿದ್ದೆ ಮಾಸ್ಟರ್ ಅವ್ರು ಅವ್ರಿಗೆ. ಕೇಳಿಸ್ಕೊಂತ ಹೋಗ್ಬೋದು. ಯಾಕಂದ್ರೆ ಜ್ಞಾನ ಬರ್ತಾ ಇರುವಾಗ ಅದು ಕಡಿಮೆ ಆಗ್ತಾ ಬರ್ತದೆ. ಸ್ವಲ್ಪ ಧೈರ್ಯನೇ ಜಾಸ್ತಿ ಆಗ್ತದಲ್ಲ. ಮೇನ್ ಇಲ್ಲಿ ಧ್ಯಾನ ಮಾಡ್ತಾ ಇರ್ತಾರೆ, ಒಳ್ಳೆ ಶಕ್ತಿ ತಗೊಂತಾ ಇರ್ತಾರೆ. ಅವಾಗ ಎಲ್ಲ ಕಡಿಮೆ ತನ್ನಂತದೇ ಕಡಿಮೆ ಆಗತ್ತೆ. ಹೌದು ಮಾಸ್ಟರ್, ಗ್ರೂಪ್ ಅಲ್ಲಿ ಮಾಡಿದಾಗ ನಾವ್ ಒಬ್ರೇ ಮಾಡ್ಕೊಳ್ಳೋದಕ್ಕಿಂತ ಗ್ರೂಪ್ ಇಂದು ತುಂಬಾನೇ ಎಫೆಕ್ಟಿವ್ ಆಗಿದೆ. ಹೌದು, ಅದು ನೊಮ್ಮೆ ತಿಳಿಸಿದ್ದೆ. ನಾವು ಟೈಮ್ ಸರಿ ಹೋಗಲ್ಲ, ಕೆಲ್ಸಕ್ಕೆ ಹೋಗ್ತೀವಲ್ಲ ಅಂತ ಬಂದಿತ್ತು ಮಾತು. ಇನ್ನೊಮ್ಮೆ ಹೇಳ್ತೀನಿ. ಆಮೇಲೆ ಇನ್ನೊಂದು ನಾನು ಇದೊಂದು ಪಾಯಿಂಟ್ ಹೇಳ್ತೀನಿ. ಆಕುಪ್ರೆಷರ್ ಅಲ್ಲಿ ಪಾಯಿಂಟ್ ಇದೆ, ಅದನ್ನು ಹೇಳ್ಕೊಡ್ತೀನಿ. ಅವ್ರಿಗೆ ನಮ್ ನಂಬರ್ ಕೊಟ್ಬಿಟ್ಟು ಅವ್ರಿಗೆ ಮೆಸೇಜ್ ಹಾಕಿ ನಾವು ಆಯ್ತು ಮಾಸ್ಟರ್, ತಿಳಿಸ್ತೀನಿ ಅವ್ರಿಗೆ, ಕಳಿಸ್ಕೊಡ್ತೀನಿ. ಇವತ್ತು ಯೋಗ ಬಗ್ಗೆನು ಸ್ವಲ್ಪ ತಿಳಿಸ್ಕೊಟ್ಟಿದ್ದು ತುಂಬಾನೇ ಚೆನ್ನಾಗಿ ಅನ್ನಿಸ್ತು ನಾಗರಾಜ್ ಮಾಸ್ಟರ್. ಇಬ್ರಿಗೂ ತುಂಬಾ ತುಂಬಾ ಧನ್ಯವಾದಗಳು ಮಾಸ್ಟರ್. ಆಮೇಲೆ ಮಾಸ್ಟರ್, ಇನ್ನೊಂದು ವಿಚಾರ, ಅದೇ ಈ ಅಮಾವಾಸ್ಯೆ ಹಿಂದಿನ ದಿವಸ ಮೊನ್ನೆ ಅದೇ ನಂದು ಮಾಮೂಲಿ ಹೇಳ್ತೀನಲ್ಲ ಮಾಸ್ಟರ್, ಅದು ಹಾರ್ಟ್ ಬೀಟ್ದು. ಸೊ ಇದಕ್ಕಿದಾಗೆ ಸ್ಟಾರ್ಟ್ ಆಗೋಯ್ತು, ಅದು ನೆಗೆಟಿವ್ ಎನರ್ಜಿ.
ಆ ನೆಗೆಟಿವ್ ಎನರ್ಜಿ ಕಡಿಮೆ ಮಾಡ್ಕೊಳ್ಳೋದಿಕ್ ನಾನು ಏನ್ ಮಾಡ್ಬೇಕು ಮಾಸ್ಟರ್? ಅಂದ್ರೆ ನೆಗೆಟಿವ್ ಎನರ್ಜಿ ಅಂತ ನಾವು ಅನ್ಕೋಬಾರ್ದು, ಹಾ ಎಲ್ಲ ಎನರ್ಜಿನೇ. ಇಲ್ಲ ಬಟ್ ನಾವು ಮಾಸ್ಟರ್, ಅದು ನನ್ನ ಕೆಟ್ಟ ಮೈಂಡ್ ಅಲ್ಲಿ ಇಟ್ಕೊಂಡೇ ಇರಲ್ಲ. ಕೆಟ್ಟದಾಗಿ ಆದ್ರೂನು ಅದು 1 or 2 days ಈ ಕಡೆ ಇಲ್ಲ ಆ ಕಡೆ ಅನ್ನೋ ಹಂಗೆ ಅದ್ ಏನಿ ಮೂಮೆಂಟ್ ಶುರುವಾಗುತ್ತೆ ನನಗ್ ಗೊತ್ತಾಗಲ್ಲ. ಅಂದ್ರೆ ಏನ್ ಅನಿಸ್ತದೆ ನಿಮ್ಗೆ? ಏನ್ ಅನಿಸ್ತದಮ್ಮ? ಏನ್ ಅನಿಸ್ತದೆ? ಏನು ಭಾವನೆ ಏನ್ ಬರುತ್ತೆ ಆತರ? ಈಗ ಆ ಟೈಮ್ ಅಲ್ಲಿ ಮಾಸ್ಟರ್ ನಂಗೆ ಅದೇನ್ ಕಡಿಮೆ ಆಗಲ್ಲ, ಅದು ಬ್ಯಾಲೆನ್ಸ್ ಬರಲ್ಲ ಅನ್ಸ್ಲಿಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ನೀವ್ ಹೇಳ್ಕೊಟ್ಟಿದ್ ಮುದ್ರನೂ ಹಾಕೊಳ್ತಾ ಇರ್ತೀನಿ, ಈಗ ಡೈಲಿನೂ ಮಿಸ್ ಮಾಡ್ತಾ ಇಲ್ಲ. 10 ಮಿನಿಟ್ಸ್ ಅಲ್ಲ 20 ಮಿನಿಟ್ಸ್ ಸುಮ್ನೆ ಕೂತಿದೀನಿ ಅಂದ್ರೆ ಅದನ್ನೇ ಹಾಕೊಳ್ತೀನಿ. ನಡಿಬೇಕಾರಂತೂ ಅದ್ ಯೂಸ್ ಮಾಡ್ಕೋತೀನಿ. ಈ ಮಧ್ಯ ಸ್ವಲ್ಪ ಯಾಕೋ ಅದ್ರದ್ದು ಜಾಸ್ತಿ ಆಗಿದೆ. ಅವತ್ ಹೇಳಿದ್ರಲ್ಲ ನೆಗೆಟಿವ್ ಎನರ್ಜಿ ಸ್ವಲ್ಪ ತೊಡಗು ಅಂದ್ರೆ ಕ್ಲಿಯರ್ ಮಾಡ್ಕೋತಾ ಬನ್ನಿ ಅಂತ, ಅದಕ್ಕೆ ಏನಾದ್ರೂ ಬೇರೆ ನಿಮ್ ಕಡೆಯಿಂದ ಟಿಪ್ಸ್ ಇದೆಯಾ ಅಂತ ಕೇಳಲಿಕ್ಕೆ ಇಷ್ಟಪಟ್ಟೆ. ಅಂದ್ರೆ ನೆಗೆಟಿವ್ ನೀವು ಅಂದ್ರೆ ನಾರ್ಮಲ್ ಧ್ಯಾನ ಮಾಡುವಾಗ ಯಾವುದೇ ನೆಗೆಟಿವ್ ಎನರ್ಜಿ ಇದ್ರೂ ಆ ಪ್ರಕಂಪನ ಎಲ್ಲ ಹೋಗ್ಬಿಡ್ತದೆ. ಸೊ ಒಳ್ಳೆ ಈ ಸಕಾರಾತ್ಮಕ ಶಕ್ತಿ ಅನ್ನೋದು ಜಾಸ್ತಿ ಆಗ್ತಾ ಹೋಗ್ತದೆ ಧ್ಯಾನ ಮಾಡ್ತಾ ಹೋದ್ರೆ. ಖಂಡಿತವಾಗ ಅದು ಹಾಗೆ ಆಗ್ತದೆ. ಸೊ ಅದು ಬಿಟ್ಟು ಇನ್ನು ಬೇರೆ ತರ ಅಂದ್ರೆ ನಿಮ್ಗೆ ಆತರ ಏನಾದ್ರು ಅದರಿಂದ ನಿಮ್ಗೆ ಏನಾದ್ರು ಎಫೆಕ್ಟ್ ಇದೆಯಾ? ಅಂದ್ರೆ ಪರಿಣಾಮ ಇದೆಯಾ ನಿಮ್ ಮೇಲೆ? ಏನಿಲ್ವಲ್ಲ? ಅಂದ್ರೆ ಮಾಸ್ಟರ್ ಅದ ಶುರುವಾದ್ರೆ ಫುಲ್ ಸುಸ್ತಾಗ್ಬಿಡ್ತೀನಿ, ಕೈ ಕಾಲೆಲ್ಲ ಸೋತಂಗಾಗೋಗ್ಬಿಡುತ್ತೆ, ಕೈ ಸೋಲುತ್ತೆ, ಸುಸ್ತಾಗೋಗ್ತೀನಿ. 2 days ಅದನ್ನ ನಾನೇ ಸಫರ್ ಮಾಡೋ ಹಂಗಾಗ್ಬಿಡುತ್ತೆ. ಬಟ್ ಈ ಸಲ ಇದು ಧ್ಯಾನ ಮಾಡ್ತಿರೋದ್ರಿಂದ ಅಷ್ಟೊಂದೇನು ನನಗೆ ಹಿಂಸೆ ಆಗ್ಲಿಲ್ಲ. ಬಟ್ ಆ ಮೂಮೆಂಟ್ ಅಲ್ಲಿ ಏನ್ ನಿಲ್ಲಲ್ವಾ ಅನ್ನೋ ಥಾಟ್ ಜಾಸ್ತಿ ಆಗಕ್ ಶುರು ಆಗೋಗುತ್ತೆ. ಏನು ಅದನ್ನ ಬಿಡೋದಿಕ್ಕೆ ನಾನು ಅದೇ ಉಸಿರಾಟದ ಮೇಲೆ ಧ್ಯಾನ ಮಾಡೋದಿಕ್ಕೆ, ಉಸಿರಾಟದ ಮೇಲೆ ಗಮನ ಕೊಡಿತೀರಲ್ಲ, ಏನ್ ಮಾಡಿದ್ರು ಅದೇ ನಾನಿದೀನಿ ಅಂತ ಹೇಳ್ತಿರತ್ತೆ ಹೊರತುನು ಅದು ಕ್ಲಿಯರ್ ಆಗಲ್ಲ ಮಾಸ್ಟರ್. ಅದಕ್ಕೆ ಏನಾದ್ರೂ ಒಂದು ನನ್ನನ್ನ ನಾನು ಅಂದ್ರೆ ಗಟ್ಟಿ ಆಗ್ಲಿಕ್ಕೆ ಬೇರೆ ಇನ್ನೇನಾದ್ರೂ ಏನ್ ಮಾಡ್ಬೇಕಂದ್ರೆ ನೀವು ಈ ಸಾಲ್ಟ್ ಬಾತ್ ಮಾಡಿ. ಸಾಲ್ಟ್ ಬಾತ್? ಹೌದು. ಉಪ್ಪು ಹಾಕೊಂಡು ಚೆನ್ನಾಗಿ ಬೆಳಗ್ಗೆ ಸಾಯಂಕಾಲ 2 ಸರಿ ಸಾಲ್ಟ್ ಬಾತ್ ಮಾಡಿ. 2 ಹೊತ್ತು? ಸಾಲ್ಟ್ ಬಾತ್ ಅಂದ್ರೆ ತಲಗ್ ಬೇಡ ಮೈಗೆ ಸಾಲ್ಟ್ ಬಾತ್ ಮಾಡಿ ಆ ನೆಗೆಟಿವ್ ಎನರ್ಜಿ ಸ್ವಲ್ಪ ತೆಗೆದಾಗ್ತದೆ. ಆ ನಿಯರ್ ಬೈ ನನಗ್ ಫೀಲ್ ಆಗ್ಲಿಕ್ಕೆ ಶುರುವಾದಾಗ ಆತರ ಮಾಡ್ಬೇಕು ಅಂತ ನಿಮ್ಗೆ ಯಾವ ತರ ನೆಗೆಟಿವ್ ಫೀಲಿಂಗ್ ಅಂತ ಇಮಿಡಿಯೇಟ್ ನೀವು ನೀರಲ್ಲಿ ಚೆನ್ನಾಗಿ ಇಷ್ಟು ಒಂದು ಮುಷ್ಟಿ ಇನ್ನು ಸ್ವಲ್ಪ ಜಾಸ್ತಿನೇ ಹಾಕಿ ಅದೆಲ್ಲ ಕರಗುತ್ತದೆ. ಕರಗಿದ ಮೇಲೆ ನೀಟಾಗಿ ಸ್ನಾನ ಮಾಡಿ. ಆತರ 2 ಸರಿ ಮಾಡಿದ್ರೆ ಬೆಳಗ್ಗೆ 1 ಮತ್ತೆ ಸಾಯಂಕಾಲ 1, ಆತರ 2 ದಿನ ಮಾಡ್ಕೊಟ್ರೆ ಕ್ಲಿಯರ್. ತುಂಬಾ ಧನ್ಯವಾದ ಮಾಸ್ಟರ್. ಇಲ್ಲಾಂದ್ರೆ ಇನ್ನೂ ಒಂದು ಪ್ರಕ್ರಿಯೆ ಅಂದ್ರೆ ದೃಷ್ಟಿ. ಇದು ಬೆಂಕಿ ಸ್ವಲ್ಪ ಯಾವ್ದನ್ನ ಕ್ಲಾತ್ ತಗೊಂಡು ಅದಕ್ಕೂ ಸ್ವಲ್ಪ ಎಣ್ಣೆ ಹಚ್ಕೊಂಡು ಅದು ಬೆಂಕಿ ಮಾಡಿ ಬೆಂಕಿ ತೆಗಿಬೇಕಾಗುತ್ತೆ. ಬೆಂಕಿಯಿಂದ ಸ್ವಲ್ಪ ದೃಷ್ಟಿ ಇನ್ನ ಒಂದು ಚಿಕಿತ್ಸೆ ಇದೆ. ಹಲೋ, ಇನ್ನ ಒಂದು ಚಿಕಿತ್ಸೆ ಇದೆ. ಏನು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಅಗಲವಾಗಿರುವ ಬೌಲ್ಗೆ ಅರ್ಧದಷ್ಟು ಬಿಸಿನೀರ್ ಹಾಕೊಳ್ಳೋದು. ಬಿಸಿನೀರ್ ಹಾಕೊಂಡು 1 ಇಡೀ ಉಪ್ಪನ್ನ ಅದಕ್ಕೆ ಹಾಕ್ಬೇಕು. ಸಾಧ್ಯವಾದ್ರೆ ಒಂಚೂರು ನಿಂಬೆ ರಸ ಕೂಡ ಹಿಂಡಬಹುದು. ಆ ಉಪ್ಪನ್ನ ನೀರಿನಲ್ಲಿ ಕರಗಿಸ್ಬಿಟ್ಟು ನೀವು ಕುರ್ಚಿ ಹಾಕೊಂಡು ಕೂತ್ಕೊಂಡು ಕಾಲನ್ನ ಆ ನೀರೊಳಗಡೆ ಮುಳುಗ್ಸೋದು. ಆಂಕಲ್ ಜಾಯಿಂಟ್ ಪೂರ್ತಿ ಕವರ್ ಆಗ್ಬೇಕು. ಒಂದು 6-7 ಅಂಗಲದಷ್ಟು ನೀರ್ ಇಟ್ಬಿಟ್ಟು ಕಾಲನ್ನ ಅಲ್ಲಿ ಇಟ್ಕೊಂಡು ಪೂರ್ತಿ ಮಂಡಿ ಪೂರ್ತಿ ಅಲ್ಲ, ಬರೀ ಇಷ್ಟೇ ಪಾದ ಅಷ್ಟೇ, ಆಂಕಲ್ ಜಾಯಿಂಟ್ ವರ್ಗು ಮುಳುಗಿದ್ರೆ ಸಾಕು. ಅಷ್ಟನ್ನ ಇಟ್ಟು ಇಲ್ಲಿ ಕೈನಲ್ಲಿ ಲಿಂಗ ಮುದ್ರೆ ಹಾಕೊಂಡು, ಇದನ್ನ ಲಿಂಗ ಮುದ್ರೆ ಅಂತ ಹೇಳ್ತೀವಿ. ಇದನ್ನ ಈ ಲಿಂಗ ಮುದ್ರೆಯಲ್ಲಿ ಕೂತ್ಕೊಂಡು ಜಸ್ಟ್ ಮೆಡಿಟೇಷನ್ ಮಾಡ್ತಾ ಹೋಗಿ 10 ರಿಂದ 12 ನಿಮಿಷ. ನೀರು ತಣ್ಣಗಾದ್ಮೇಲೆ ಒಂದ್ ಬಟ್ಟೆ ತಕೊಂಡು ಪಾದನ ಒರೆಸ್ಬಿಟ್ಟು ಓಡಾಡಬಾರ್ದು, ಮತ್ತೆ ಮಲ್ಕೊಂಡ್ಬಿಟ್ಟು ಇಷ್ಟನ್ನ ಮಾಡ್ತಾ ಹೋದ್ರೆ ನಿಮ್ಮ ನೆತ್ತಿಯ ಕಡೆಯಿಂದ ಇರ್ತಕ್ಕಂತ ಎಲ್ಲ ನೆಗೆಟಿವ್ ಎನರ್ಜಿಯನ್ನ ಆ ಉಪ್ಪು ನೀರು ಇಳ್ಕೊಂಡ್ಬಿಡುತ್ತೆ. ಮತ್ತೆ ಮನೆ ಒರೆಸುವಾಗ್ಲೂ ಕೂಡ ಒಂದು ಬಕೆಟ್ಗೆ ನೀರ್ ಹಾಕಿ ಅದಕ್ಕೆ ಒಂದಿಷ್ಟು ಉಪ್ಪು ಹಾಕ್ಬಿಟ್ಟು ಆ ಉಪ್ಪು ನೀರಿನಲ್ಲಿ ಮನೆಯನ್ನ ಒರೆಸಿದ್ರೆ ನಿಮ್ಮ ಮನೆ ಒಳಗಡೆ ಇರ್ತಕ್ಕಂತ ನೆಗೆಟಿವ್ ಎನರ್ಜಿನ ಹೋಗ್ಸುತ್ತೆ. ಅದನ್ನ ಮಾಡ್ತಿದೀನಿ ಸರ್. ಮಾಸ್ಟರ್ ಹೇಳ್ಕೊಟ್ಟಿದ್ರು, ಅದನ್ನ
ಮಾಡ್ತಾ ಇದೀವಿ, ಮಿಸ್ ಮಾಡಿಲ್ಲ. ಇದು ನೀವ್ ಮಾಡಿ ಹೇಳಿದ್ರೆ ಎಷ್ಟ್ ದಿವಸ ಮಾಡ್ಬೇಕು ನಾನು? ಒಂದ್ 21 ದಿನ ಮಾಡಿ, ಹಾ ಸರಿ. ಖಂಡಿತವಾಗಿ ಸರಿ ಹೋಗುತ್ತೆ. ಆಯ್ತು ಸರ್. ನಿಮ್ಗೂ ಓಕೆ, ಮತ್ತೊಮ್ಮೆ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಇವತ್ತು ಆಯ್ತು. ಯೋಗಾದು ಮತ್ತೆ ದೋಹಾದು, ಕಬೀರ್ ದೋಹಾಗಳದ್ದು ತುಂಬಾ ಚೆನ್ನಾಗಿತ್ತು ಸರ್ ಅದು. ನೀವು ಸಿಕ್ಕಿಲ್ಲ ಅನ್ಕೊಂಡದೆ ಮಾಸ್ಟರ್ಗೆ ತಿಳಿಸ್ತಾ ಇದ್ದೆ, ನಿಮ್ಗೆ ಇನ್ನೊಮ್ಮೆ ತಿಳಿಸ್ದಂಗಾಯ್ತು. ತುಂಬಾ ಆಯ್ತು ತುಂಬಾ ಧನ್ಯವಾದ. ಆಯ್ತು. ತುಂಬಾ ಧನ್ಯವಾದ ಮಾಸ್ಟರ್. ಓಕೆ, ವೆಲ್ಕಮ್. ರಂಗನಾಥ್ ಮಾಸ್ಟರ್, ನಿಮ್ಗೂ ಧನ್ಯವಾದ. ಯಾ, ಥ್ಯಾಂಕ್ ಯು. ಹ್ಮ್. ಸೊ ದೊಡ್ಡಗೌಡ ಅವರು ಸರ್ ಮಾತಾಡ್ಬೇಕಾ? ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. ನೀವು ಮತ್ತೆ ಕೈ ಎತ್ತಿದಂತದ್ದು. ರೈಟ್. ಓಕೆ ಸರ್. ಈಗ ಐ ಓಕೆ ಥಿಂಕ್ ಓಕೆ ಸರ್, ಸಮ್ ಅಪ್ ಮಾಡಿ. ಆಯ್ತು. ಫರ್ದರ್ ಕ್ವಶನ್ಸ್ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ರೈಟ್. ಓಕೆ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮನು ಮುಕ್ತಾಯ ಮಾಡ್ತಾ ಇದ್ವಿ. ಆದ್ರೆ ನಾವೆಲ್ಲರೂ ಮಾತಾರ್ ಫೌಂಡೇಶನ್ ಪರವಾಗಿ ಮತ್ತೆ ಎಲ್ಲಾ ಮಾಸ್ಟರ್ಸ್ ಪರವಾಗಿ ಮತ್ತೊಂದ್ಸರಿ ಹೃದಯಪೂರ್ವಕ ಧನ್ಯವಾದ ತಿಳಿಸ್ತಾ ಇದ್ವಿ ನಾಗರಾಜ್ ಸರ್ಗೆ. ಸೊ ಮತ್ತೊಮ್ಮೆ ನೆಕ್ಸ್ಟ್ ಸೆಷನ್ ಅಲ್ಲಿ ನಮ್ಗೂ ಇನ್ ಸ್ವಲ್ಪ ತಿಳುವಳಿಕೆ, ಜ್ಞಾನ ಹಂಚ್ಕೊಳ್ಳಕ್ಕೆ ನಿಮ್ಗೆ ವಿನಂತಿ ಮಾಡ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ಆಗ್ಬೋದು ಸರ್. ಥ್ಯಾಂಕ್ ಯು ಸೊ ಮಚ್. ಹರಿ ಓಂ.